ಗೈಸ್, ಇವತ್ ನಾವು ನೋಡಕ್ ಬಂದಿರೋದು ರೀಸೆಂಟ್ ಆಗಿನೇ ಮಲಯಾಳಿಯಂನಲ್ಲಿ ರಿಲೀಸ್ ಆಗಿರುವ ಬಲ್ಟಿ ಅನ್ನುವ ಒಂದು ಮೂವಿಯನ್ನ. ಅಂಡ್ ಇದು 4 ಜನ ಸ್ನೇಹಿತರ ಜೀವನದ ಮೇಲೆ ಆಧಾರಿತವಾಗಿರುವ ಸ್ಟೋರಿ. ಸೊ ವಿಡಿಯೋ ಮಾತ್ರ ಸಖತ್ತಾಗಿದೆ, ಆದ್ರಿಂದ ಸ್ಕಿಪ್ ಅನ್ನ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ಇದು ನಮ್ಮ ಹೊಸ ಚಾನೆಲ್ ನಲ್ಲಿ ಮೊದಲನೇ ಬಾರಿಯಾಗಿ ಆಗ್ತಿರುವ ಹೊಸ ವಿಡಿಯೋ. ಅಂಡ್ ನಾವು ವಿಡಿಯೋವನ್ನ ಹಾಕೋದಕ್ಕಿಂತ ಮುಂಚೆ ಆಲ್ರೆಡಿ 500 ಜನ ಸಬ್ಸ್ಕ್ರೈಬ್ ಅನ್ನ ಕಂಪ್ಲೀಟ್ ಮಾಡಿದೀರಾ. ಸೊ ಎಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಗೈಸ್. ಅಂಡ್ ಯಾರಾದ್ರೂ ಇನ್ನು ಕೂಡ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡಿಲ್ಲ ಅಂದ್ರೆ ಪಟಾಪಟ್ ಅಂತ ಇವಾಗ್ಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ಸ್ ಅನ್ನ ಕಂಪ್ಲೀಟ್ ಮಾಡೋಣ. ಸರಿ, ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ನಮ್ಮ ಇವತ್ತಿನ ಸ್ಟೋರಿ ಶುರುವಾಗೋದು ತಮಿಳ್ನಾಡಿನ ಒಂದು ಚಿಕ್ಕದಾದ ಹಳ್ಳಿಯಿಂದ. ಅಂಡ್ ಇದೇ ಹಳ್ಳಿಯಲ್ಲಿ ಬದುಕಿ ಬರ್ತಿರುವ ನಮ್ಮ 4 ಜನ ಮೇನ್ ಕ್ಯಾರೆಕ್ಟರ್ ಅನ್ನ ತೋರಿಸ್ತಾರೆ ನೋಡಿ. ಅಂಡ್ ಅವರ ಹೆಸರು ಬಂದು ಉದಯ್, ಕುಮಾರ್, ರಮೇಶ್, ಮಡಿ. ಅಂಡ್ ಈ 4 ಜನರು ಕೂಡ ತುಂಬಾನೇ ಕ್ಲೋಸ್ ಆಗಿರುವ ಫ್ರೆಂಡ್ಗಳು. ಅಂಡ್ ಇವರ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ಮ ಹೀರೋ ಆಗಿರುವ ಉದಯ್ ಬಂದು ಮಾಂಸವನ್ನ ಕಟ್ ಮಾಡುವ ಕೆಲಸವನ್ನ ಮಾಡ್ತಾನೆ. ಇನ್ನು ರಮೇಶ್ ಬಂದು ಲಾಟ್ರಿಗಳನ್ನ ಮಾರಿ ಅದರಿಂದ ಹಣವನ್ನ ಸಂಪಾದಿಸ್ತಾನೆ. ಬಟ್ ಆದ್ರೆ ಕುಮಾರ್ ಅವನನ್ನ ನೋಡ್ಬೇಕಾದ್ರೆ ಅವನಿಗೆ ಯಾವುದೇ ರೀತಿಯಾದ ಕೆಲಸವಿಲ್ಲ. ಸೊ ಇವನಿಗೆ ಯಾವಾಗ್ಲೇ ಹಣ ಬೇಕು ಅಂದ್ರೆ ಕೂಡ ನಮ್ಮ ಉದಯ್ ಹತ್ರನೇ ಈಸ್ಕೋತಾನೆ. ಅಂಡ್ ಈ 4 ಜನನವೇ ಒಟ್ಟಾಗಿನೇ ಸೇರಿದ್ರು ಅಂದ್ರೆ ಬರೀ ಕಿತಾಪತಿಗಳನ್ನ ಮಾಡುವ ಫ್ರೆಂಡ್ಸ್ ಗಳಿಬ್ರು. ದೊಡ್ಡವ್ರು ಚಿಕ್ಕವ್ರು ಅಂತ ಯಾರನ್ನವೇ ಕೂಡ ನೋಡದೆ ಎಲ್ಲರ ಹತ್ರನವೇ ಜಗಳವನ್ನ ಮಾಡ್ಕೊಂಡು ಬರ್ತಿರ್ತಾರೆ. ಈ ರೀತಿಯಾಗಿನೇ ಇಬ್ರು ತಲೆ ಆಟಗಳನ್ನ ಮಾಡ್ಕೊಂಡು ಬರ್ತಾ ಇದ್ರವೇ ಕೂಡ ಇವರು ಕಬಡ್ಡಿ ಆಡೋದ್ರಲ್ಲಿ ತುಂಬಾನೇ ಫೇಮಸ್ ಆಗಿದ್ದಾರೆ. ಅಂಡ್ ಪಂಚಮ್ ರೈಡರ್ಸ್ ಅನ್ನುವ ಒಂದು ದೊಡ್ಡ ಟೀಮ್ ಅನ್ನವೇ ಕೂಡ ಕಟ್ಕೊಂಡು ತುಂಬಾನೇ ಫೇಮಸ್ ಆಗಿದ್ದಾರೆ. ಅದು ಅಲ್ಲದೆ ಇವರು ಯಾವುದೇ ಟೂರ್ನಮೆಂಟ್ ಅನ್ನ ಆಡೋದಕ್ಕೆ ಹೋದ್ರವೇ ಕೂಡ ಫೈನಲ್ ಆಗಿ ಪ್ರತಿ ಬಾರಿನವೇ ಗೆಲ್ಲೋದೇ ಇವರೇನೆ. ಅಂಡ್ ಇದೇ ರೀತಿಯಾಗಿ ಒಂದು ದಿನ ಟೂರ್ನಮೆಂಟ್ ಅನ್ನವೇ ಕೂಡ ಅರೇಂಜ್ ಅನ್ನ ಮಾಡ್ಬೇಕಾದ್ರೆ ನಮ್ಮ ಪಂಚಮ್ ರೈಡರ್ಸ್ ಗಳಿವೆ ಕೂಡ ಅವರ ಟೀಮ್ ಅನ್ನ ಕರ್ಕೊಂಡು ಮ್ಯಾಚ್ ಅನ್ನ ಆಡೋದಿಕ್ಕೇನೆ ಬರ್ತಾರೆ. ಅಂಡ್ ಇವರ ಆಪೋಸಿಟ್ ಆಗಿ ಪೋರ್ಚುಮಾರ ಅನ್ನುವ ಒಂದು ಟೀಮು ಆಟವನ್ನ ಆಡೋದಿಕ್ಕಾಗಿ ಬಂದಿರುತ್ತೆ. ಸೊ ಇಬ್ಬರ ನಡುವೆನವೇ ಕೂಡ ಒಂದು ಮಾಸ್ ಆಗಿರುವ ಪ್ಲೇಯಿಂಗು ನಡೀತಿರ್ಬೇಕಾದ್ರೆ ಆ ಪೋರ್ಚುಮಾರ ಟೀಮಿನವರು ನಮ್ಮ ಟೀಮ್ ಅವರ ಮೇಲೆ ಜಾಸ್ತಿ ತಳ್ಬೇಕಾದ್ರೆ ಒಬ್ಬನ ಕೈ ಮುರಿದೋಗಿ ಅವನಿಗೆ ಜೋರಾಗಿನೇ ಇಂಜುರಿ ಆಗ್ಬಿಡುತ್ತೆ. ಅಷ್ಟೇ ಇದನ್ನ ನೋಡುವ ನಮ್ಮ 4 ಜನ ಫ್ರೆಂಡ್ ಗಳಿವೆ ಕೂಡ ಆ ಎದುರಲ್ಲಿ ಟೀಮ್ನವರ ಹತ್ರ ದೊಡ್ಡದಾಗಿನ ಜಗಳವನ್ನ ಮಾಡ್ಕೊಂಡ್ಬಿಡ್ತಾರೆ. ಆ ನಂತರ ಅಲ್ಲಿರುವ ಎಲ್ಲಾ ಕೋಚ್ಗಳು, ರೆಫ್ರಿಗಳು ಬಂದು ಎಲ್ಲವನ್ನ ತಡೆದು ಮತ್ತೆ ಮ್ಯಾಚ್ ಅನ್ನ ಹೊಸದಾಗಿನೇ ಶುರುವನ್ನ ಮಾಡ್ತಾರೆ. ಅಂಡ್ ಈ ಬಾರಿ ನಮ್ಮ ಪಂಚಮ್ ರೈಡರ್ಸ್ ತುಂಬಾನೇ ಕಷ್ಟವನ್ನ ಪಟ್ಟು ಮ್ಯಾಚ್ ಅನ್ನ ಆಡಿ ಫೈನಲ್ ಆಗಿ ಇವರು ಗೆದ್ಬಿಡ್ತಾರೆ. ಬಟ್ ಆದ್ರೆ ನಮ್ಮ ಟೀಮ್ನವರಿಗೆ ಒಂದು ಚಿಕ್ಕದಾದ ಐಡಿಯಾ ಕೂಡ ಇಲ್ಲ ನಾವು ಯಾರನ್ನ ಸೋಲ್ಸಿದೀವಿ ಅಂತ. ಯಾಕಂದ್ರೆ ಆ ಪೋರ್ಚುಮಾರ ಅನ್ನುವ ಟೀಮ್ ಇವಾಗ ಸೋತೋಗಿದೆ ಅಲ್ವಾ. ಆ ಟೀಮ್ ನ ಹಿಂದೆ ಒಂದು ದೊಡ್ಡದಾದ ವ್ಯಕ್ತಿಯ ಕೈವಾಡನೆ ಇರುತ್ತೆ. ಅಂಡ್ ಆ ದೊಡ್ಡ ವ್ಯಕ್ತಿಯ ಹೆಸರು ಬಂದು ಭೈರವ ಅಂತ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಮೂವಿಯ ದೊಡ್ಡ ವಿಲ್ಲನ್ನು ಇವನೇನೆ ಅನ್ಕೊಳ್ಳಿ. ಅಂಡ್ ಇವನು ಒಂದು ನಾರ್ಮಲ್ ಆದ ಸಾಮ್ರಾಜ್ಯವನ್ನ ಕಟ್ಟಿಲ್ಲ, ಬದಲಾಗಿ ದರೋಡೆ, ಕೊಲೆ, ಸುಲಿಗೆಗಳನ್ನ ಮಾಡಿ ದೊಡ್ಡ ವ್ಯಕ್ತಿಯಾಗಿನೇ ಬೆಳೆದು ನಿಂತಿದ್ದಾನೆ. ಇವನು ಹೆಸರಿಗಷ್ಟೇ ನಾವು ಬಿಸ್ನೆಸ್ ಅನ್ನ ಮಾಡ್ತೀವಿ ಅನ್ನೋದಾಗಿ ಹೇಳ್ಕೊತಾನೆ ಹೊರತು ರಿಯಲ್ ಆಗಿ ಬಡ್ಡಿ ದಂಧೆ ಆಗಿರಬಹುದು, ಸುಲಿಗೆ ಆಗಿರಬಹುದು, ಕೊಲೆ ಆಗಿರಬಹುದು, ಇದೇ ಕೆಲಸಗಳನ್ನ ಮಾಡ್ಕೊಂಡು ಬರ್ತಿರೋದು. ಅಂಡ್ ಇವನು ಇಷ್ಟೊಂದು ಅಪರಾಧಗಳನ್ನ ಮಾಡ್ತಾ ಇದ್ರವೇ ಕೂಡ ಇಲ್ಲಿವರೆಗೂ ಇವನ ಮೇಲೆ ಒಂದೇ ಒಂದು ಕೇಸನ್ನವೇ ಕೂಡ ಯಾರು ಫೈಲ್ ಅನ್ನ ಮಾಡೇ ಇಲ್ವಂತೆ. ಯಾಕಂದ್ರೆ ಇವನು ಜನಗಳನ್ನ ಯಾವ ಮಟ್ಟಿಗೆ ಹೆದರಿಸ್ತಾನೆ ಅಂದ್ರೆ ಯಾರುವೇ ಧೈರ್ಯವನ್ನ ಮಾಡಿ ಇವನ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಡೋದಿಕ್ಕೆ ಇಲ್ಲಿವರೆಗೂ ಬಂದೇ ಇಲ್ಲ. ಅಂಡ್ ಇವಾಗ್ಲೂ ಕೂಡ ಒಬ್ಬ ವ್ಯಕ್ತಿಗೆ ಸಾಲವನ್ನ ಕೊಟ್ಟಿರ್ಬೇಕಾದ್ರೆ ಅವನು ಇನ್ನವೇ ಕೂಡ ತೀರಿಸಿರೋದಿಲ್ಲ. ಆದ್ರಿಂದ ಆ ವ್ಯಕ್ತಿಯನ್ನ ಎಳ್ಕೊಂಡು ಬಂದು ತುಂಬಾನೇ ದಾರುಣವಾಗಿನೇ ಹೊಡೆಯೋದಿಕ್ಕಾಗಿನೇ ನೋಡ್ತಾನೆ. ಅಂಡ್ ಆ ವ್ಯಕ್ತಿಯ ಹೆಂಡತಿ ಮತ್ತೆ ಮಗು ಗಂಡನನ್ನ ಕಾಪಾಡ್ಕೊಳ್ಳೋಣ, ಬಿಡ್ಸೋಣ ಅನ್ನೋದಾಗಿ ಇವನ ಹತ್ರಕ್ಕೆ ಬರ್ಬೇಕಾದ್ರೆ ಅವನನ್ನ ಬೆತ್ತಲೆಯಾಗಿನೇ ಮಾಡಿ ಚೆನ್ನಾಗಿನೇ ಬೊಡ್ದು ಒಂದು ಜಾಗದಲ್ಲಿ ಬಿಸಾಕಿದ್ದಾರೆ. ಸೊ ಇದನ್ನ ನೋಡಿ ಆ ಮಗು ಮತ್ತೆ ತಾಯಿ ಇಬ್ಬರವೇ ಕೂಡ ನೋವನ್ನ ಪಡ್ಕೋಬೇಕಾದ್ರೆ ಅದನ್ನ ನೋಡುವ ಭೈರವ ಇದನ್ನ ನಾನು ಮಾಡೇ ಇಲ್ಲ ಅನ್ನೋದಾಗಿನೇ ಬಂದು ಹೇಳ್ಕೊಂಡು ನನ್ನ ಕಡೆಯವರು ಏನೋ ಗೊತ್ತಿಲ್ದೇನೆ ಈ ರೀತಿಯಾಗಿ ತಪನ ಮಾಡ್ಬಿಟ್ರು ಅನ್ನೋದಾಗಿನೇ ಹೇಳ್ಕೊತಾನೆ. ಆ ನಂತರ ಇವರು 50,000 ಹಣವನ್ನ ಕೊಡ್ಬೇಕಿದ್ರೆ ಅದಕ್ಕೆ ಇನ್ನವೇ ಕೂಡ 50,000 ಹಣವನ್ನ ಸೇರಿಸಿ 1 ಲಕ್ಷ ಹಣವನ್ನ ಕೊಡಿ ಅಂತ ಡಿಮ್ಯಾಂಡ್ ಅನ್ನ ಮಾಡ್ತಾನೆ. ಅಂಡ್ ಇದೇ ರೀತಿಯಾಗಿ ಎಲ್ಲಾ ಜನಗಳಿಗೆ ಮೋಸವನ್ನ ಮಾಡ್ಕೊಂಡು ಅವರಿಂದ ಸುಲಿಗೆಯನ್ನ ಮಾಡಿ ಬರ್ತಿರೋದು. ಅಂಡ್ ಇದೇ ಊರಲ್ಲಿ ವಾರಿಯರ್ಸ್ ಅನ್ನುವ ಮತ್ತೊಂದು ಕಬಡ್ಡಿಯ ಟೀಮ್ ಇರುತ್ತೆ. ಅಂಡ್ ಆ ಟೀಮ್ ನಲ್ಲಿ ಪ್ರದೀಪ್ ಅನ್ನುವ ವ್ಯಕ್ತಿ ತುಂಬಾನೇ ಮಾಸ್ ಆಗಿನೇ ಕಬಡ್ಡಿಯನ್ನ ಆಡಿ ಬರ್ತಾನೆ. ಅಂಡ್ ಆ ಪ್ರದೀಪ್ ಕೂಡ ಈ ಭೈರವನ ಹತ್ರ ಸಾಲವನ್ನ ತಗೊಂಡು ಇನ್ನವೇ ಕೂಡ ತೀರಿಸೋದಿಕ್ಕೆ ಆಗಿರೋದಿಲ್ಲ. ಸೊ ಈ ಭೈರವ ಪ್ರದೀಪ್ ಅನ್ನವೇ ಕೂಡ ಕರೆದು ಅವನಿಗೆ ತೊಂದರೆಯನ್ನ ಕೊಡೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಸೊ ಇವಾಗ ನಾವು ಹೇಗಾದ್ರೂ ಮಾಡಿ ಇವನ ಸಾಲವನ್ನ ತೀರಿಸಬೇಕಲ್ಲ ಅಂತ ಪ್ರದೀಪ್ ಯೋಚನೆಯನ್ನ ಮಾಡ್ತಿರ್ಬೇಕಾದ್ರೆ ಸೋಲೋ ಬಾಯ್ಸ್ ಅನ್ನುವ ಮತ್ತೊಂದು ಕಬಡ್ಡಿ ಟೀಮ್ ಇಂದ ಇವನಿಗೆ ಆಫರ್ ಬರುತ್ತೆ. ಅಂದ್ರೆ ನಮ್ಮ ಟೀಮ್ ಅಲ್ಲಿ ನೀನು ಕಬಡ್ಡಿಯನ್ನ ಆಡಿದ್ರೆ ನಿನ್ಗೆ ಅತಿ ಹೆಚ್ಚು ಹಣವನ್ನ ಕೊಡ್ತೀವಿ ಅನ್ನೋದಾಗಿನೇ ಅಗ್ರಿಮೆಂಟ್ ಅನ್ನ ಮಾಡ್ಕೋತಾರೆ. ಅಂಡ್ ಆ ಸೋಲೋ ಬಾಯ್ಸ್ ಅನ್ನುವ ಕಬಡ್ಡಿ ಟೀಮ್ ಅನ್ನ ನಡೆಸ್ತಾ ಇರೋದು ಸೋಡಾ ಬಾಬು ಅನ್ನುವ ಮತ್ತೊಬ್ಬ ವಿಲ್ಲನ್ನು. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಸೋಡಾ ಬಾಬು ಮತ್ತೆ ಭೈರವ ಇಬ್ಬರಿಗೂ ಕೂಡ ಆಗಿ ಬರೋದಿಲ್ಲ. ಯಾಕಂದ್ರೆ ಸೋಡಾ ಬಾಬು ಅವನ ಫಾದರ್ ನ ಕಥೆಯನ್ನ ಈ ಭೈರವ ಮುಗಿಸ್ಬಿಟ್ಟಿದ್ದಾನೆ.
ಸೊ ಅದೇ ಕಾರಣಕ್ಕೆ ಇಬ್ಬರವೇ ಕೂಡ ತುಂಬಾನೇ ದೊಡ್ಡ ದುಶ್ಮನ್ಗಳಾಗಿನೇ ಇದ್ದಾರೆ. ಇನ್ನು ಈ ಸೋಡಾ ಬಾಬು ಕೂಡ ನಾವು ಸೋಡಾ ಬಿಸ್ನೆಸ್ ಅನ್ನ ಮಾಡ್ತೀವಿ, ಫ್ಯಾಕ್ಟರಿಯನ್ನ ನಡೆಸಿದೀವಿ ಅಂತ ಹೊರಗಡೆಗಾಗಿನೇ ಹೇಳ್ಕೊತಾನೆ. ಬಟ್ ಆದ್ರೆ ಒಳಗಡೆ ನೋಡ್ಬೇಕಾದ್ರೆ ಇವನು ಕೂಡ ಸಾಗಾಣಿಕೆ, ಕಳ್ಳತನ, ದರೋಡೆ ಇವುಗಳನ್ನೇ ಮಾಡಿ ಬರ್ತಿರೋದು. ಅಂಡ್ ಇವಾಗ ಪ್ರದೀಪ್ ಅನ್ನುವ ಪ್ಲೇಯರ್ಗೆ ಸ್ವಲ್ಪ ಹಣವನ್ನ ಕೊಟ್ಟು ಇವರ ಟೀಮ್ಗಾಗಿನೇ ಕರ್ಕೋತಾರೆ. ಅಂಡ್ ಇಷ್ಟೇ ಅಲ್ಲದೆ ನಮ್ಮ 4 ಜನ ಫ್ರೆಂಡ್ಗಳೇ ಕೂಡ ಇದ್ದಾರೆ ಅಲ್ವಾ, ಅವರ ಹತ್ರಕ್ಕೆ ಈ ಸೋಡಾ ಬಾಬುವಿನ ಕಡೆಬ್ರು ಬಂದು ನಮ್ಮ ಟೀಮಲ್ಲಿ ಕಬಡ್ಡಿಯನ್ನ ಆಡಿದ್ರೆ ನಿಮ್ಗೆ ಹಣವನ್ನ ಕೊಡ್ತೀವಿ ಅನ್ನೋದಾಗಿ ಆಫರ್ ಅನ್ನ ಮಾಡುತ್ತಾರೆ. ಇದನ್ನ ಕೇಳುವ ಕುಮಾರ್ ಕೂಡ ನನ್ನ ಫ್ರೆಂಡ್ಗಳ ಜೊತೆ ಮಾತಾಡಿ ಬರ್ತೀನಿ ಅನ್ನೋದಾಗಿನೇ ಹೇಳಿ ಮಿಕ್ಕಿರುವ 3 ಜನ ಫ್ರೆಂಡ್ಗಳನ್ನ ಒಂದು ಹೋಟೆಲ್ಗಾಗಿನೇ ಕರ್ಕೊಂಡು ಬಂದು ಈ ಸೋಡಾ ಬಾಬು ಅವನ ಟೀಮ್ ನ ಜೊತೆಗೆ ನಾವು ಕಬಡ್ಡಿಯನ್ನ ಆಡಿದ್ರೆ ನಮ್ಗೆ ಅತಿ ಹೆಚ್ಚು ಹಣವನ್ನ ಕೊಡ್ತಾರಂತೆ ಅನ್ನೋದಾಗಿ ಎಲ್ಲವನ್ನ ಹೇಳ್ಕೋಬೇಕಾದ್ರೆ ಅದಕ್ಕೆ ನಮ್ಮ ಉದಯಿ, ನಾನು ಸ್ಟಾರ್ಟಿಂಗ್ ನಲ್ಲೇ ಹೇಳಿದ್ದೀನಿ ಅಲ್ವಾ, ನಾವು ಬೇರೆಯವರ ಟೀಮಿಗೋಸ್ಕರ ಯಾವತ್ತೂ ಕೂಡ ಕಬಡ್ಡಿಯನ್ನ ಆಡೋದು ಬೇಡ ಅಂತ. ಸೊ ಅದೇ ರೀತಿಯಾಗಿನೇ ನಾವು ಬೇರೆಯವರಿಗೋಸ್ಕರ ಆಡ್ಬಾರ್ದು ಅನ್ನೋದಾಗಿನೇ ಹೇಳ್ಕೊತಾನೆ. ಬಟ್ ಆದ್ರೆ ಈ ಕುಮಾರು, ನಾವು ಅವರಿಗೋಸ್ಕರ ಆಟವನ್ನ ಆಡಿದ್ರೆ ಎಲ್ರಿಗೂ ಕೂಡ ತುಂಬಾನೇ ಹಣ ಸಿಗುತ್ತೆ, ಸೊ ಯೋಚನೆಯನ್ನ ಮಾಡುವಂತ ಎಲ್ಲರ ನಡುವೆನೂ ಕೂಡ ಜಗಳ ನಡಿಬೇಕಾದ್ರೆ ಫೈನಲ್ ಆಗಿ ಬೇರೆ ದಾರಿ ಇಲ್ದೆ ನಮ್ಮ ಉದಯ್ ಕೂಡ ಸರಿ ಬೋಕಿ ಅಂತ ಒಪ್ಕೋತಾನೆ. ಅಂಡ್ ಹಿಂದಿನ ಬಾರಿ ಒಂದು ಟೂರ್ನಮೆಂಟ್ ನಡಿಬೇಕಾದ್ರೆ ಪೋರ್ಚುಮಾರ ಅನ್ನುವ ಒಂದು ಟೀಮ್ ಅನ್ನ ಸೋಲಿಸಿದ್ರು ಅಲ್ವಾ, ಸೊ ಆ ಟೀಮಿನ ಪ್ಲೇಯರ್ಗಳೇ ಕೂಡ ಇದೇ ಹೋಟೆಲ್ ನ ಒಳಗಡೆಗಾಗಿನೇ ಬಂದಿರ್ತಾರೆ. ಸೊ ನಮ್ಮ 4 ಜನ ಫ್ರೆಂಡ್ ಗಳನ್ನ ನೋಡ್ಬೇಕಾದ್ರೆ ಎರ್ರ ಬಿರಿ ಅಟ್ಯಾಕನ್ನ ಮಾಡ್ಬಿಡ್ತಾರೆ ನೋಡಿ. ಬಟ್ ಆದ್ರೆ ಹೇಳಿ ಕೇಳಿ ನಮ್ಮ ಫ್ರೆಂಡ್ಸ್ ಗಳು ಮೊದ್ಲೇನೆ ಗೂಂಡಗಳ ಹಾಗೆ ಬದುಕಿ ಬರ್ತಿರೋರು. ಸೊ ಇವ್ರು ಅಟ್ಯಾಕನ್ನ ಮಾಡಿದ್ದಾರೆ ಅಂದ್ರೆ ಸಿಂಪಲ್ ಆಗಿನೇ ಕಳಿಸ್ಬಿಡ್ತಾರ. ಇಬ್ರು ಕೂಡ ಅಟ್ಯಾಕನ್ನ ಮಾಡಿ ಎಲ್ರಿಗೂ ಬೋರ್ದು ಭೂತವನ್ನ ಬಿಡಿಸಿ ಹಾಕ್ತಾರೆ. ಆ ನಂತರ ಇವರ ಲೀಡರ್ ಆಗಿರುವ ಭೈರವನನ್ನೇ ಭೇಟಿ ಮಾಡಿ ಅವನಿಗೂ ಕೂಡ ತಕ್ಕ ಪಾಠವನ್ನ ಕಲ್ಸೋಣ ಅಂತ ಸೀದಾ ಅವನ ಹತ್ರಕ್ಕಾಗಿನೇ ಹೊರಟು ಬರ್ತಾರೆ. ಬಟ್ ಆದ್ರೆ ಭೈರವ ಇವಾಗ ಪ್ಲೇಟ್ ಅನ್ನೇ ಉಲ್ಟವಾಗಿ ತಿರುಗಿಸ್ತಾನೆ ನೋಡಿ. ಅಂದ್ರೆ ಆ ಸೋಡಾ ಬಾಬು ನಿಮ್ಗೆ ಎಷ್ಟು ಹಣವನ್ನ ಕೊಟ್ಟು ಅವನ ಟೀಮ್ ನಲ್ಲಿ ಆಡೋದಿಕ್ಕೆ ಕರಿತಿದಾನೋ ಅದ್ರ 3 ಪಟ್ಟು ಹಣವನ್ನ ನಾನು ನಿಮ್ಗೆ ಕೊಡ್ತೀನಿ, ಬದಲಾಗಿ ನಮ್ಮ ಟೀಮಿನಲ್ಲಿ ನಮ್ಮ ಪ್ಲೇಯರ್ ಗಳಾಗಿನೇ ನೀವು ಆಟವನ್ನ ಆಡ್ಬೇಕು ಅಂತ ಡಿಮ್ಯಾಂಡ್ ಅನ್ನ ಬಿಡುತ್ತಾನೆ. ಸೊ ಇದನ್ನ ಕೇಳುವ ನಮ್ಮ ಫ್ರೆಂಡ್ಸ್ ಗಳು ಮೊದ್ಲು ಬೇಡ ಅನ್ನೋದಾಗಿನೇ ಹೇಳ್ತಿದ್ರು ಕೂಡ ಫೈನಲ್ ಆಗಿ ಭೈರವನ ಟೀಮ್ ನಲ್ಲಿ ಆಟವನ್ನ ಆಡೋದಿಕ್ಕಾಗಿನೇ ಒಪ್ಕೋತಾರೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಜೀಮಾ ಅನ್ನುವ ಮತ್ತೊಂದು ಲೇಡಿಯನ್ನ ನಾವು ನೋಡ್ತೀವಿ. ಅಂಡ್ ಇವಳುವೆ ಕೂಡ ಭೈರವ ಸೋಡಾ ಬಾಬುವಿನ ಹಾಗೆ ದಂಧೆಗಳನ್ನ ಮಾಡ್ಕೊಂಡು ಬರ್ತಿರುವ ಲೇಡಿ. ಅಂಡ್ ಈ 3 ಜನಕವೇ ಕೂಡ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗೋದೇ ಇಲ್ಲ, ಆ ರೀತಿಯಾದ ದುಶ್ಮನ್ಗಳಾಗಿದ್ದಾರೆ. ನೆಕ್ಸ್ಟ್ ಇವಾಗ ಒಂದು ದೊಡ್ಡದಾದ ಟೂರ್ನಮೆಂಟ್ ಅನ್ನವೇ ಕೂಡ ಅರೇಂಜ್ ಮಾಡಿ ಫೈನಲ್ ಆಗಿ ಕಬಡ್ಡಿ ಅನ್ನವೇ ಕೂಡ ಶುರುವನ್ನ ಮಾಡ್ತಾರೆ. ಅಂಡ್ ಆ ಸೋಡಾ ಬಾಬುನವೇ ಕೂಡ ಈ ಬಾರಿಯಾಗಿ ನಮ್ಮ ಟೀಮೇನೆ ಗೆಲ್ಲುತ್ತೆ ಅನ್ನೋದಾಗಿ ತುಂಬಾನೇ ಹ್ಯಾಪಿ ಆಗಿರ್ತಾನೆ. ಬಟ್ ಆದ್ರೆ ಪ್ಲೇಯರ್ ಗಳನ್ನ ನೋಡ್ಬೇಕಾದ್ರೆ ಒಂದು ಕ್ಷಣಕ್ಕೆನೆ ಶಾಕ್, ಯಾಕಂದ್ರೆ ನಮ್ಮ ಫ್ರೆಂಡ್ ಗಳು ಅವನ ಟೀಮ್ ನಲ್ಲಿ ಆಟವನ್ನ ಆಡ್ತೀನಿ ಅನ್ನೋದಾಗಿನೇ ಹೇಳಿದ್ರು ಅಲ್ವಾ. ಬಟ್ ಆದ್ರೆ ದುಶ್ಮನ್ ಆಗಿರುವ ಭೈರವನ ಕಡೆಯಲ್ಲಿ ಎಂಟ್ರಿಯನ್ನ ಕೊಡ್ತಿದ್ದಾರೆ ಅಂತ ಫುಲ್ ಕನ್ಫ್ಯೂಷನ್ ಆಗಿ ಏನನ್ನ ಮಾಡೋದು ಅನ್ನೋದಾಗಿನೇ ಯೋಚಿಸ್ತಾನೆ. ನೆಕ್ಸ್ಟ್ ಮ್ಯಾಚ್ ಕೂಡ ಶುರುವಾಗ್ಬೇಕಾದ್ರೆ ನಮ್ಮ ಉದಯಿ ರೈಡಿಂಗ್ ಆಗಿನೇ ಹೊರಟು ಬರ್ತಾನೆ. ಬಟ್ ಆದ್ರೆ ಈ ಜನಗಳ ನಡುವೆ ಕಬಡ್ಡಿಯನ್ನ ನೋಡೋದಿಕ್ಕೆ ಕಾವೇರಿ ಅನ್ನುವ ಒಂದು ಹುಡುಗಿ ಕೂಡ ಬಂದಿರ್ತಾಳೆ. ಅಂಡ್ ಇವಳು ಬೇರೆ ಯಾರವೇ ಅಲ್ಲ, ನಮ್ಮ ಉದಯಿ ಇಷ್ಟವನ್ನ ಪಡ್ತಿರುವ ಹುಡುಗಿನೇ. ಸೊ ಅವಳನ್ನ ನೋಡ್ಬೇಕಾದ್ರೆ ಎಲ್ಲವನ್ನ ಮರೆತು ಅವಳ ಕಡೆಗಾಗಿನೇ ನೋಡ್ತಿರ್ತಾನೆ. ಅಂಡ್ ಇದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಳ್ಳುವ ಪ್ರದೀಪ್ ನಮ್ಮ ಉದಯನ ಹಿಡಿದು ಔಟ್ ಅನ್ನ ಮಾಡ್ಬಿಡ್ತಾನೆ. ಬಟ್ ಆದ್ರೂ ಕೂಡ ಮತ್ತೆ ಮ್ಯಾಚ್ ಅನ್ನ ಮುಂದುವರಿಸಿ ಆಟವನ್ನ ಆಡ್ಬೇಕಾದ್ರೆ ಫೈನಲಿ ನಮ್ಮ ಫ್ರೆಂಡ್ಸ್ ಗಳು ಆಡ್ತಿರುವ ಭೈರವ ಅವನ ಟೀಮು ಗೆದ್ಬಿಡುತ್ತೆ. ಸೊ ಎಲ್ಲರಿಗೂ ಕೂಡ ಇದನ್ನ ಸೆಲೆಬ್ರೇಟ್ ಮಾಡೋದಿಕ್ಕಾಗಿನೇ ನೋಡ್ತಿರ್ಬೇಕಾದ್ರೆ ಆ ಸೋಡಾ ಬಾಬುಗೆ ಇವಾಗ ಎಷ್ಟೆಲ್ಲ ಕೋಪ ಬಂದ್ಬಿಟ್ಟಿದೆ ಅಂದ್ರೆ ಒಂದೇ ಒಂದು ಮಾತನ್ನವೇ ಕೂಡ ಆಡ್ದಿರಾ ಸೈಲೆಂಟ್ ಆಗಿ ಎದ್ದು ಹೋಗ್ಬಿಡ್ತಾನೆ. ನೆಕ್ಸ್ಟ್ ಮ್ಯಾಚ್ ಕೂಡ ಮುಗಿದು ಹೋದ್ಮೇಲೆ ಕಾವೇರಿ ಎನ್ನುವ ಹುಡುಗಿ ಸೀದಾ ನಮ್ಮ ಉದಯವನ ಹತ್ರಕ್ಕಾಗಿನೇ ಬಂದು ನಾನು ಕೂಡ ನಿನ್ನನ್ನ ಲವ್ವನ್ನ ಮಾಡ್ತಾ ಇದ್ದೀನಿ ಅಂತ ಅವಳ ಫೀಲಿಂಗ್ ಅನ್ನ ಶೇರ್ ಮಾಡ್ಕೋಬೇಕಾದ್ರೆ ನಮ್ಮ ಉದಯವನಿಗೆ ಆ ಖುಷಿಯನ್ನ ತಡ್ಕೊಳ್ಳೋದಕ್ಕೇನೆ ಆಗೋದಿಲ್ಲ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನೆಕ್ಸ್ಟ್ ನಾವು ನೋಡ್ಬೇಕಾದ್ರೆ ಈ ಭೈರವನ ಕಡೆಯವ್ರಿಗವೇ ಮತ್ತೆ ಆ ಸೋಡಾ ಬಾಬುವಿನ ಕಡೆಯವ್ರು ಇಬ್ಬರವೇ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಜಗಳವನ್ನ ಮಾಡ್ಕೋತಾರೆ. ಅಂಡ್ ಇದೇ ಜಗಳದಲ್ಲಿ ಆ ಸೋಡಾ ಬಾಬುವಿನ ಗೂಂಡಗಳು ಈ ಭೈರವನ ಒಂದು ಜೀಪನ್ನವೇ ಕೂಡ ಎತ್ಕೊಂಡು ಹೋಗ್ಬಿಡ್ತಾರೆ. ಸೊ ಆ ವಿಷಯ ಭೈರವನಿಗೆ ಗೊತ್ತಾಗ್ಬೇಕಾದ್ರೆ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಹೇಗಾದ್ರೂ ಮಾಡಿ ನಮ್ಮ ಜೀಪನ್ನ ವಾಪಸ್ಸು ತನ್ನಿ ಅನ್ನೋದಾಗಿನೇ ಆರ್ಡರ್ ಅನ್ನ ಕೊಡ್ತಾನೆ. ಅಂಡ್ ಅದೇ ರೀತಿಯಾಗಿ ಆ ಗೂಂಡಗಳವೇ ಕೂಡ ಸೋಡಾ ಬಾಬುವಿನ ಹತ್ರಕ್ಕಾಗಿನೇ ಬರ್ಬೇಕಾದ್ರೆ ಎಲ್ಲರೂ ಕೂಡ ಚೆನ್ನಾಗಿನೇ ಓಡಿಸ್ಕೊಂಡು ವಾಪಸ್ಸು ಬರ್ತಾರೆ. ಆದ್ರಿಂದ ಈ ಭೈರವ ಸ್ವಲ್ಪ ಯೋಚನೆಯನ್ನ ಮಾಡಿ ನಮ್ಮ 4 ಜನ ಫ್ರೆಂಡ್ಗಳನ್ನವೇ ಕೂಡ ಕರೆದು ಅವ್ರನ್ನ ಕಳ್ಸೋದಿಕ್ಕಾಗಿನೇ ನೋಡ್ತಾನೆ. ಅಂದ್ರೆ ಆ ಸೋಡಾ ಬಾಬು ಇವಾಗ ತುಂಬಾನೇ ಕೋಪವನ್ನ ಮಾಡ್ಕೊಂಡಿದ್ದಾನೆ. ನೀವು ಹೋಗಿ ಅವನ ಹತ್ರ ಮಾತಾಡಿ ನಮ್ಮ ಜೀಪನ್ನ ವಾಪಸ್ಸು ತಂದು ಕೊಟ್ರೆ ನಿಮ್ಮನ್ನ ಪರ್ಮನೆಂಟ್ ಆಗಿ ನನ್ನ ಹತ್ರನೇ ಕೆಲ್ಸಕ್ಕಾಗಿ ಮಡಿಕೋತೀನಿ ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ಇದನ್ನ ಕೇಳುವ ನಮ್ಮ ಫ್ರೆಂಡ್ಗಳವೇ ಕೂಡ ಸರಿ ಓಕೆ ಅನ್ನೋದಾಗಿನೇ ಒಪ್ಕೊಂಡು ಆ ಸೋಡಾ ಬಾಬುವಿನ ಅಡ್ಡದ ಒಳಗಡೆಗಾಗಿನೇ ಬಂದು ತಲುಪ್ತಾರೆ. ಅಂಡ್ ಇಬ್ರು ಕೂಡ ಶಾಂತಿಯಿಂದಾನೆ ಆ ಜೀಪನ್ನ ತಗೊಂಡು ಹೋಗೋದಿಕ್ಕಾಗಿನೇ ನೋಡ್ತಾರೆ. ಬಟ್ ಆದ್ರೆ ಸೋಡಾವ್ನ ಕಡೆಯವರು ಇವರ ಮಾತಿಗಾಗಿ ಒಬ್ದೇ ಇರೋದ್ರಿಂದ
ಬೇರೆ ದಾರಿ ಇಲ್ದೆ ಇವರಿಗೆ ತಕ್ಕ ಪಾಠವನ್ನ ಕಲಿಸ್ಲೇಬೇಕು ಅಂತ ಆ ಗೂಂಡಗಳ ಜೊತೆ ಫೈಟ್ ಅನ್ನ ಮಾಡೋದಿಕ್ಕಾಗಿನೇ ನಿಂತ್ಕೋತಾರೆ. ಅಂಡ್ ಅದೇ ರೀತಿಯಾಗಿ ಮಾಸ್ ಆಗಿನೇ ಒಂದು ಭಯಂಕರವಾದ ಫೈಟ್ ಅನ್ನ ಮಾಡಿ ಆ ಬಾಬುವಿನ ಕಡೆಯ ಎಲ್ಲಾ ಗೂಂಡಗಳಿಗೆ ಹೊಡೆದು ಬುದ್ಧಿಯನ್ನ ಕಲಿಸ್ತಾರೆ. ಆ ನಂತರ ಜೀಪನವೇ ಕೂಡ ವಾಪಸ್ ಇಬ್ರು ತರಬೇಕಾದ್ರೆ ಅದನ್ನ ನೋಡುವ ಭೈರವ ಫುಲ್ ಹ್ಯಾಪಿಯಾಗಿ ನಮ್ಮ ಫ್ರೆಂಡ್ ಗಳಿಗೆನೆ ಆ ಜೀಪನ್ನ ಗಿಫ್ಟ್ ಆಗಿ ಕೊಟ್ಬಿಡ್ತಾನೆ. ಅಂಡ್ ಇಲ್ಲಿಂದ ನಮ್ಮ ಫ್ರೆಂಡ್ ಗಳ ಲೈಫ್ ಬದಲಾಗೋದಿಕ್ಕೆ ಶುರುವಾಗುತ್ತೆ ನೋಡಿ. ಅಂದ್ರೆ ಕೇವಲ ಇವರು ಕಬಡ್ಡಿಯನ್ನ ಆಡ್ಕೊಂಡು ಸ್ವಲ್ಪ ಹಣವನ್ನ ಸಂಪಾದನೆ ಮಾಡ್ತಿದ್ರು ಅಲ್ವಾ, ಬಟ್ ಆದ್ರೆ ಇವಾಗ ಭೈರವನ ಗ್ಯಾಂಗಿನ ಒಳಗಡೆಗೆ ಶಾಮೀಲಾಗೋದ್ರಿಂದ ಇವರು ಕೂಡ ಹಣವನ್ನ ವಸೂಲಿ ಮಾಡೋದು ಸುಲಿಗೆಯನ್ನ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾರೆ. ಬಟ್ ಆದ್ರೆ ಇದನ್ನೆಲ್ಲ ಕಾವೇರಿ ಅನ್ನುವ ಹುಡುಗಿ ನೋಡ್ಬೇಕಾದ್ರೆ ನಾವು ಪ್ರೀತಿಯನ್ನ ಮಾಡ್ತಿರುವ ಉದಯ ಕೆಟ್ಟ ಕೆಲ್ಸಗಳನ್ನ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡು ಇವರಿಂದ ದಿನೇ ದಿನೇ ದೂರವಾಗೋದಿಕ್ಕೆ ಶುರುವನ್ನ ಮಾಡ್ಕೋತಾಳೆ. ಅಂಡ್ ಈ ಕಡೆ ನಮ್ಮ 4 ಜನ ಫ್ರೆಂಡ್ ಗಳನ್ನ ನಾವು ನೋಡ್ಬೇಕಾದ್ರೆ ಇವಾಗ ಇವರು ಕಬಡ್ಡಿ ಆಡೋದನ್ನೇ ಬಿಟ್ಟು ದೊಡ್ಡ ದೊಡ್ಡ ದಂಧೆಗಳನ್ನ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾರೆ. ಇದ್ರಿಂದ ಭೈರವ ಅವನ ಪವರು ಇನ್ನವೇ ಕೂಡ ಜಾಸ್ತಿ ಆಗೋದಿಕ್ಕೆ ಶುರುವಾಗ್ಬಿಡುತ್ತೆ. ಅಂಡ್ ಒಂದು ದಿನ ನಮ್ಮ 4 ಜನ ಫ್ರೆಂಡ್ ಗಳವೇ ಕೂಡ ವಾಪಸ್ಸು ಭೈರವನ ಮನೆಗೆ ಬರ್ಬೇಕಾದ್ರೆ ಎಲ್ಲರಿಗೂ ಕೂಡ ಶಾಕ್ ಆಗ್ತಾರೆ. ಯಾಕಂದ್ರೆ ಈ ಭೈರವ ಯಾವುದೋ ಒಬ್ಬ ವ್ಯಕ್ತಿ ಹಣವನ್ನ ಕೊಟ್ಟಿಲ್ಲ ಅಂತ ಎಳ್ಕೊಂಡು ಬಂದು ಅವನನ್ನ ಬೆತ್ತಲೆ ಮಾಡಿ ಅವನಿಗೆ ಸರಿಯಾಗಿನೇ ಹೊಡಿತಾ ಇದ್ದಾನೆ. ಅಂಡ್ ಅವನ ಹೆಂಡತಿ ಮತ್ತೆ ಮಗು ಕೂಡ ಅದೇ ಜಾಗದಲ್ಲಿ ಅಳ್ಕೊಂಡು ತಡೆಯೋದಿಕ್ಕವೇ ಆಗ್ದಿರ ನೋಡ್ತಾ ನಿಂತಿದ್ದಾರೆ. ಸೊ ಇದನ್ನ ನೋಡುವ ನಮ್ಮ ಫ್ರೆಂಡ್ಸ್ ಗಳು ಶಾಕ್ ಆದ್ರವೇ ಕೂಡ ಕೆಳಗಡೆ ಬಿದ್ದಿರುವ ವ್ಯಕ್ತಿ ಯಾರು ಅಂತ ಧ್ಯಾನ ಇಟ್ಟು ನೋಡ್ಬೇಕಾದ್ರೆ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಕಬಡ್ಡಿ ಪ್ಲೇಯರ್ ಆಗಿರುವ ಪ್ರದೀಪ್. ಸೊ ಇದನ್ನ ನಮ್ಮ ಫ್ರೆಂಡ್ಸ್ ಗಳು ನೋಡಿ ಶಾಕ್ ಆಗಿರೋದನ್ನ ನೋಡುವ ಭೈರವ ಈ ಪ್ರದೀಪ್ ಮತ್ತೆ ಹೆಂಡತಿ ಮಕ್ಕಳಿಗೆ ಇನ್ನವೇ ಸ್ವಲ್ಪ ದಿನಗಳ ಕಾಲ ಟೈಮ್ ಅನ್ನ ಕೊಟ್ಟು ಅವರನ್ನ ರಿಲೀಸ್ ಮಾಡಿ ಹೊರಗಡೆಗಾಗಿನೇ ಕಳಿಸ್ತಾನೆ. ಅಂಡ್ ಅವರು ಕೂಡ ದಾರಿ ಮಧ್ಯದಲ್ಲಿ ಹೊರಟು ಬರ್ತಿರ್ಬೇಕಾದ್ರೆ ಆ ಪ್ರದೀಪ್ಗೆ ಎಲ್ರ ಮುದ್ದನವೇ ಕೂಡ ದೊಡ್ಡ ಮಟ್ಟದಲ್ಲಿ ಅವಮಾನ ಆಗೋಗಿದೆ ಅಲ್ವಾ. ಸೊ ಅದನ್ನ ತಡ್ಕೊಳ್ಳೋದಿಕ್ಕೆ ಆಗದೆ ಒಂದು ಟ್ರಕ್ ನ ಮಧ್ಯಕ್ಕಾಗಿನೇ ಬಂದು ಆಕ್ಸಿಡೆಂಟ್ ಅನ್ನ ಮಾಡ್ಕೋತಾನೆ. ಸೊ ಇದನ್ನ ನೋಡುವ ನಮ್ಮ ಉದಯ್ ಅವನ ಟೀಮು ಪ್ರದೀಪನ್ನ ಹಾಸ್ಪಿಟಲ್ಗಾಗಿನೇ ಎಕ್ಕೊಂಡು ಬಂದು ಅಡ್ಮಿಟ್ ಅನ್ನ ಮಾಡ್ತಾರೆ. ಅಂಡ್ ಸ್ವಲ್ಪ ಹೊತ್ತಾಗ್ಬೇಕಾದ್ರೆ ನಮ್ಮ ಉದಯ್ಗೆ ಮತ್ತೊಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ ನೋಡಿ. ಅದೇ ಇವನು ಕಾವೇರಿ ಎನ್ನುವ ಒಂದು ಹುಡುಗಿಯನ್ನ ಲವನ್ನ ಮಾಡಿ ಬರ್ತಿದ್ದ ಅಲ್ವಾ, ಆ ಹುಡುಗಿ ಬೇರೆ ಯಾರಿವೆ ಅಲ್ಲ, ಇದೇ ಪ್ರದೀಪ್ನ ಸ್ವಂತ ತಂಗಿನೇ. ಸೊ ಈ ವಿಷಯ ಗೊತ್ತಾಗ್ಬೇಕಾದ್ರೆ ನಮ್ಮ ಉದಯ್ಗೆ ತುಂಬಾನೇ ರಿಗ್ರೆಟ್ ಆಗುತ್ತೆ. ಆ ನಂತರ ಈ ಭೈರವನ ಜೊತೆ ಸೇರ್ಕೊಂಡು ಯಾವ್ಯಾವ ತಪ್ಪುಗಳನ್ನ ಮಾಡ್ತಾ ಇದೀವಿ ಅಂತ ಎಲ್ಲನವೇ ಗೊತ್ತಾಗುತ್ತೆ. ನೆಕ್ಸ್ಟ್ ಡಾಕ್ಟರ್ ಗಳವೇ ಕೂಡ ಬಂದು ಪ್ರದೀಪ್ ಅವನ ಪ್ರಾಣವನ್ನ ನಾವು ಕಾಪಾಡ್ಬೇಕು ಅಂದ್ರೆ ಅವನ ಕಾಲುಗಳನ್ನ ಸಂಪೂರ್ಣವಾಗಿನೇ ಕಟ್ ಮಾಡಿ ತೆಗಿಬೇಕು ಅನ್ನೋದಾಗಿನೇ ಹೇಳ್ಕೊತಾರೆ. ಅಂದ್ರೆ ಇನ್ ಮುಂದೆ ಅವನು ಯಾವತ್ತೂ ಕೂಡ ಕಬಡ್ಡಿಯನ್ನ ಆಡೋದಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಸೊ ಇದನ್ನೆಲ್ಲ ಕೇಳ್ಬೇಕಾದ್ರೆ ನಮ್ಮ ಉದಯವನ ಕೈಯಲ್ಲಿ ತಡ್ಕೊಳ್ಳೋದಿಕ್ಕೇನೆ ಆಗೋದಿಲ್ಲ. ನಾವು ಭೈರವನ ಜೊತೆಯಾಗಿ ಸೇರ್ಕೊಂಡು ಎಷ್ಟೋ ಜನಗಳ ಜೀವನವನ್ನ ಹಾಳು ಮಾಡ್ಬಿಟ್ವಿ ಅಂತ ನೊಂದ್ಕೋತಾನೆ. ಸೊ ಸೀದಾ ಅವನ ಫ್ರೆಂಡ್ ಗಳ ಹತ್ರಕ್ಕಾಗಿನೇ ಬಂದು ಇಲ್ಲಿವರೆಗೂ ನಡೆದಿರುವ ಎಲ್ಲಾ ವಿಷಯಗಳನ್ನುವೇ ಕೂಡ ಹೇಳ್ಕೊತಾನೆ. ಅಂಡ್ ಇನ್ ಮುಂದೆ ನಾವು ಭೈರವನ ಹತ್ರ ಯಾವುದೇ ರೀತಿ ಕೆಲ್ಸವನ್ನುವೇ ಕೂಡ ಮಾಡಬಾರ್ದು ಅನ್ನೋದಾಗಿ ತಿಳಿಸ್ತಾನೆ. ಬಟ್ ಆದ್ರೆ ಕುಮಾರ್ ಮಾತ್ರ ಇದಕ್ಕೆ ಒಪ್ಪೋದಿಕ್ಕಾಗಿನೇ ರೆಡಿ ಇಲ್ಲ. ನೋಡು, ನಾವು ಬೇರೆ ಕಡೆ ಕಷ್ಟವನ್ನ ಪಟ್ಟರೆ ಕೂಡ ಇಷ್ಟು ಹಣವನ್ನ ಯಾರವೇ ಕೊಡೋದಿಲ್ಲ. ಸೊ ಕೈ ತುಂಬಾ ಹಣ ಸಿಗದಿದೆ ಅಂದ್ರೆ ಏನಕ್ಕೆ ನಾವು ಇದನ್ನ ಬಿಡ್ಬೇಕು ಅನ್ನೋದಾಗಿನೇ ನಮ್ಮ ಉದಯನ ಜೊತೆ ಡಿಬೇಟ್ ಅನ್ನ ಮಾಡೋದಿಕ್ಕಾಗಿ ನೋಡ್ತಾನೆ. ಸೊ ಇದೇ ರೀತಿಯಾಗಿನೇ ನಮ್ಮ 4 ಜನ ಫ್ರೆಂಡ್ ಗಳ ನಡುವೆ ಕೂಡ ಒಂದು ಜಗಳನ್ನೇ ಶುರುವಾಗುತ್ತೆ. ಅದ್ರಲ್ಲಿ ನಮ್ಮ ಉದಯ್ ಮತ್ತೆ ಮಡಿ ಇಬ್ಬರವೇ ಕೂಡ ಭೈರವನನ್ನ ಬಿಡೋದಿಕ್ಕಾಗಿನೇ ರೆಡಿ ಆಗಿದ್ದಾರೆ. ಬಟ್ ಆದ್ರೆ ಕುಮಾರು ಮತ್ತೆ ರಮೇಶ್ ಇಬ್ಬರವೇ ಕೂಡ ಇನ್ನವೇ ನಾವು ಭೈರವನ ಹತ್ರ ಕೆಲ್ಸವನ್ನ ಮಾಡ್ತೀವಿ ಅನ್ನೋದಾಗಿನೇ ನಿಂತಿದ್ದಾರೆ. ಆದ್ರಿಂದ 4 ಜನ ಫ್ರೆಂಡ್ ಗಳಿವಾಗ 2 ಗುಂಪುಗಳಾಗಿ ಡಿವೈಡ್ ಆಗ್ತಾರೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ನಾವು ಪೊಲೀಸ್ ಅವರನ್ನ ನೋಡ್ಬೇಕಾದ್ರೆ ಆಪರೇಷನ್ ಕುಬೇರ್ ಅನ್ನುವ ಒಂದು ಹೊಸ ಮಿಷನ್ ಅನ್ನುವೇ ಕೂಡ ಶುರುವನ್ನ ಮಾಡ್ಕೋತಾರೆ. ಅಂದ್ರೆ ಈ ಸೋಡಾ ಬಾಬು ಮತ್ತೆ ಜೀಮಾ ಅನ್ನುವ ಒಬ್ಬಳು ಲೇಡಿ ಇದ್ದಾಳೆ ಅಲ್ವಾ, ಅವರ ಅಡ್ಡಗಳನ್ನ ತನಿಖೆ ಮಾಡಿ ಇಲ್ಲಿಗಲ್ ಹಣಗಳನ್ನ ವಶಪಡಿಸ್ಕೊಳ್ಳೋದಿಕ್ಕಾಗಿ ರೈಡ್ ಅನ್ನ ಮಾಡ್ತಾರೆ. ಅಂಡ್ ಅದೇ ರೀತಿಯಾಗಿ ಅವರು ಇಲ್ಲಿಗಲ್ ಆಗಿ ಮಡಗಿರುವ ಎಲ್ಲಾ ಹಣ, ಚಿನ್ನ, ಒಡವೆ ಎಲ್ಲವನ್ನ ವಶಕ್ಕೆನೆ ತಗೋತಾರೆ. ಬಟ್ ಆದ್ರೆ ಭೈರವನ ಹತ್ರಕ್ಕೆ ಬಂದು ಅವನನ್ನ ಇನ್ವೆಸ್ಟಿಗೇಷನ್ ಮಾಡುವ ಪವರು ಪೊಲೀಸ್ ನವರಿಗೂ ಕೂಡ ಇಲ್ಲ. ಯಾಕಂದ್ರೆ ಈ ಭೈರವ ಯಾವ ಲೆವೆಲ್ಗೆ ಕಾಂಟ್ಯಾಕ್ಟ್ ಅನ್ನ ಮಡಗಿದಾನೆ ಅಂದ್ರೆ ದೊಡ್ಡ ದೊಡ್ಡ ಪೊಲಿಟಿಷಿಯನ್ ಗಳು, ಮಿನಿಸ್ಟರ್ ಗಳ ವರ್ಗವೇ ಕೂಡ ಕಾಂಟ್ಯಾಕ್ಟ್ ಅನ್ನ ಮಡಿಕೊಂಡು ಕುಳಿತಿದ್ದಾನೆ. ಆದ್ರಿಂದ ಪೊಲೀಸ್ ನವರು ಬಂದು ಇವನನ್ನ ಚೆಕ್ ಮಾಡೋದಿಕ್ಕೆ ಕೂಡ ಹೆದರಿಕೆಯನ್ನ ಪಡ್ತಾರೆ. ಬಟ್ ಆದ್ರೆ ಈ ಭೈರವನಿಗೆ ಮತ್ತೊಂದು ವಿಷಯ ಕಾಡೋದಿಕ್ಕೆ ಶುರುವಾಗುತ್ತೆ. ಅಂದ್ರೆ ಈ ಪ್ರದೀಪ್ ಅವನಿಗೆ ಟಾರ್ಚರ್ ಅನ್ನ ಕೊಟ್ಟಿರೋದ್ರಿಂದ ಸೂಸೈಡ್ ಅನ್ನ ಮಾಡ್ಕೊಳ್ಳೋದಿಕ್ಕೆ ನೋಡಿದಾನೆ ಅಲ್ವಾ, ಆದ್ರಿಂದ ಕೇಸ್ ಆಗಿರೋದ್ರಿಂದ ನಮ್ಗೇನಾದ್ರೂ ಪ್ರಾಬ್ಲಮ್ ಆಗುತ್ತಾ ಅನ್ನೋದಾಗಿ ಥಿಂಕ್ ಮಾಡ್ತಾನೆ. ಯಾಕಂದ್ರೆ ಹೊಸದಾಗಿ ಇವನು ಒಂದು ಬ್ಯಾಂಕ್ ಅನ್ನ ಲಾಂಚ್ ಅನ್ನ ಮಾಡೋದಿಕ್ಕಾಗಿನೇ ಹೋಗ್ತಿದ್ದಾನೆ. ಸೊ ಈ ಟೈಮ್ ನಲ್ಲಿ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಅಂತ ಶುರುವಾದ್ರೆ ನಮ್ಮ ಬ್ಯಾಂಕ್ ಆಗಿರಬಹುದು, ಮುಂದೆ ನಡಿಬೇಕಾಗಿರುವ ದಂಧೆ ಆಗಿರಬಹುದು ಎಲ್ಲನೂ ಸ್ಟಾಪ್ ಆಗುತ್ತೆ ಅಂತ. ಆದ್ರಿಂದ ಯೋಚನೆಯನ್ನ ಮಾಡುವ ಭೈರವ ನಮ್ಮ ಕುಮಾರ್ ಅವನನ್ನ ಕರೆದು, ನೀನು ಆ ಪ್ರದೀಪ್ ಅವನ ತಂಗಿಯಾಗಿರುವ ಕಾವೇರಿ ಹತ್ರಕ್ಕಾಗಿನೇ ಹೋಗಿ ಅವಳಿಗೆ ಕೇಸನ್ನ ವಾಪಸ್ ತಗೊಳ್ಳೋದಿಕ್ಕಾಗಿನೇ ಹೇಳು ಅನ್ನೋದಾಗಿನೇ ಹೇಳಿ ಕಳಿಸ್ತಾನೆ. ಸೊ ಕುಮಾರ್ ಕೂಡ ಅದೇ ರೀತಿಯಾಗಿನೇ ಕಾವೇರಿ ಅವಳ ಹತ್ರಕ್ಕಾಗಿನವೇ ಬಂದು, ನೋಡಮ್ಮ, ನೀನ್ ಇವಾಗ ಈ ಕೇಸನ್ನ ತಗೊಳ್ಳಿಲ್ಲ ಅಂದ್ರೆ ನಿನ್ನ ಬಾಯ್ ಫ್ರೆಂಡ್ ಆಗಿರುವ ಉದಯ್ಗೆನೆ ಪ್ರಾಬ್ಲಮ್ ಆಗುತ್ತೆ.
ಆದ್ರಿಂದ ಈ ಕೇಸನ್ನ ವಾಪಸ್ ತಗೊಂಡ್ಬಿಡು ಅನ್ನೋದಾಗಿನೇ ಹೇಳೋದಿಕ್ಕಾಗಿ ನೋಡ್ತಾನೆ. ಸೊ ಈ ವಿಷಯ ನಮ್ಮ ಉದಯ್ಗೆ ಕೂಡ ಗೊತ್ತಾಗ್ಬೇಕಾದ್ರೆ ಸೀದಾ ಮಡಿ ಅವನನ್ನ ಕರ್ಕೊಂಡು ಆ ಭೈರವನ ಹತ್ರಕ್ಕಾಗಿನೇ ಹೊರಟು ಬರ್ತಾನೆ. ಈ ಕಡೆ ಕುಮಾರ್ ಕೂಡ ಕಾವೇರಿಯನ್ನ ಕರ್ಕೊಂಡು ಭೈರವನ ಮನೆಗಾಗಿನೇ ಹೊರಟು ಬರ್ತಾನೆ. ಇದನ್ನ ನೋಡುವ ನಮ್ಮ ಉದಯಿ, ಜನಗಳು ನೀನ್ ಅನ್ಕೊಂಡಿರುವಷ್ಟು ಒಳ್ಳೆಯವರಲ್ಲ, ಸೊ ಈ ಜಾಗವನ್ನ ಬಿಟ್ಟು ವಾಪಸ್ ಹೋಗ್ಬಿಡು ಅನ್ನೋದಾಗಿ ಕಾವೇರಿಯನ್ನ ಕಳ್ಸೋದಿಕ್ಕಾಗಿನೇ ನೋಡ್ತಾನೆ. ಬಟ್ ಆದ್ರೆ ನಮ್ಮ ಕಾವೇರಿ ಇವನ ಮಾತನ್ನ ಕೇಳ್ತೀರಾ, ಅದೇನಾಗುತ್ತೋ ನಾನುವೇ ಕೂಡ ನೋಡೇ ಬಿಡ್ತೀನಿ ಅನ್ನೋದಾಗಿ ಒಳಗಡೆ ಬರ್ತಾಳೆ. ಸೊ ಅದೇ ರೀತಿಯಾಗಿ ಭೈರವ ಕೂಡ ಒಂದಷ್ಟು ಹಣ ಮತ್ತೆ ಪೇಪರ್ ಅನ್ನ ಮಡಗಿ ನಮ್ಮ ಮೇಲೆ ಕೊಟ್ಟಿರುವ ಕೇಸನ್ನ ವಾಪಸ್ ತಗೊನ್ನೋದಾಗಿ ರಾಜ್ಯ ಮಾಡೋದಕ್ಕಾಗಿನೇ ನೋಡ್ತಾನೆ. ಬಟ್ ಆದ್ರೆ ನಮ್ಮ ಕಾವೇರಿ ಅನ್ಯಾಯವಾಗಿರೋದ್ರಿಂದ ನಮ್ಗೆ ನ್ಯಾಯನೇ ಬೇಕು ಅಂತ ಇವನು ಮಡಗಿರುವ ಆಫರ್ ಅನ್ನ ತಗೊಳ್ಳೋದಕ್ಕಾಗಿ ಒಪ್ಪೋದಿಲ್ಲ. ಸೊ ಈ ಭೈರವನ ಗೂಂಡಗಳು ಜಬರ್ದಸ್ತಿಯಾಗಿನೇ ಇವಳಿಗೆ ತೊಂದ್ರೆಯನ್ನ ಕೊಟ್ಟು ಪೇಪರ್ ಮೇಲೆ ಸೈನ್ ಗಳನ್ನ ಮಾಡ್ಸೋದಕ್ಕಾಗಿನೇ ನೋಡ್ತಾರೆ. ಅಂಡ್ ಇದನ್ನೆಲ್ಲ ನೋಡುವ ನಮ್ಮ ಉದಯ್ಗುವೆ ಕೂಡ ತುಂಬಾನೇ ಕೋಪ ಬರೋದ್ರಿಂದ ತಡ್ಕೊಳ್ಳೋದಕ್ಕೆ ಆಗದೆ ಆ ಗೂಂಡಗಳ ಮೇಲೆ ಫೈಟನ್ನ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಅಂಡ್ ಅವನ ಜೊತೆಗೆ ನಮ್ಮ ರಮೇಶ್ ಮತ್ತೆ ಮಡಿ ಕೂಡ ಫೈಟನ್ನ ಮಾಡೋದಿಕ್ಕಾಗಿನೇ ನಿಂತ್ಕೊಂಡು ಎಲ್ಲರೂ ಮಾಸ್ ಆಗಿನೇ ಫೈಟನ್ನ ಮಾಡ್ತಿರ್ತಾರೆ. ಬಟ್ ಆದ್ರೆ ಕುಮಾರ್ ಮಾತ್ರ ಯಾರ ಕಡೆಗೆ ಹೋಗದೆ ಕನ್ಫ್ಯೂಷನ್ ಆಗಿ ನಿಂತಿರ್ತಾನೆ. ಸೊ ನಾವು ಉದಯನ ಕಡೆಗೆ ಸಪೋರ್ಟ್ ಅನ್ನ ಮಾಡೋದಾ ಅಥವಾ ಭೈರವನ ಕಡೆಗೆ ನಿಂತ್ಕೊಳ್ಳೋದಾ ಅನ್ನೋದಾಗಿ ಸೊ ತುಂಬಾನೇ ಯೋಚನೆಯನ್ನ ಮಾಡಿ ನೋಡ್ಬೇಕಾದ್ರೆ ಇವನು ಭೈರವನ ಕಡೆಗೆ ಹೋದ್ರೆ ಫ್ರೆಂಡ್ಗಳು ಎಲ್ಲರೂ ಸೇರ್ಕೊಂಡು ಹೊಡೆದು ಮುಗಿಸ್ಬಿಡ್ತಾರೆ ಅಲ್ವಾ. ಆದ್ರಿಂದ ನಮ್ಮ ಫ್ರೆಂಡ್ ಆಗಿರುವ ಉದಯನ ಕಡೆಗೆ ಸಪೋರ್ಟ್ ಅನ್ನ ಮಾಡೋಣ ಅಂತ ಇವರ ಜೊತೆಗಿನೇ ನಿಂತ್ಕೊಂಡು ಆ ಗೂಂಡಗಳಿಗೆ ಹೊಡೆಯೋದಿಕ್ಕಾಗಿನೇ ನೋಡ್ತಾನೆ. ಅಂಡ್ ಫೈನಲಿ 4 ಜನ ಫ್ರೆಂಡ್ಗಳು ಸೇರ್ಕೊಂಡು ಎಲ್ಲಾ ಗೂಂಡಗಳಿಗೆ ಹೊಡೆದು ಭೂತವನ್ನ ಬಿಡಿಸಿ ಈ ಭೈರವನಿಗೆ ಸರಿಯಾಗಿನೇ ಬೈದು ಹೊರಗಡೆಗಾಗಿನೇ ಬರ್ತಾರೆ. ಅಂಡ್ ಇವಾಗ ಭೈರವ ಕೂಡ ಬೇರೆ ಏನನ್ನವೇ ಮಾಡೋದಿಕ್ಕೆ ಆಗದೆ ಸೈಲೆಂಟ್ ಆಗಿ ಕುಳಿತಿರ್ಬೇಕಾದ್ರೆ ಅವನ ಲಾಯರು, ನೀವು ಇನ್ನವೇ ಕೂಡ ತಡವನ್ನ ಮಾಡ್ತೀರಾ, ಆದಷ್ಟು ಬೇಗ ಬ್ಯಾಂಕ್ ಅನ್ನ ಲಾಂಚ್ ಅನ್ನ ಮಾಡ್ಬಿಡಿ, ಇಲ್ಲ ಅಂದ್ರೆ ನೀವು ತಡವನ್ನ ಮಾಡಿದಷ್ಟು ನಿಮ್ಗೆ ಇನ್ನವೇ ಕೂಡ ಪ್ರಾಬ್ಲಮ್ಗಳು ಬರ್ಬಹುದು. ಈ ಬ್ಯಾಂಕ್ ಒಂದು ಲಾಂಚ್ ಆಗ್ಬಿಟ್ರೆ ಮುಂದೆ ಬರುವ ಪ್ರಾಬ್ಲಮ್ ಗಳನ್ನ ನೀವು ಸಾಲ್ವ್ ಅನ್ನ ಮಾಡ್ಕೊಳ್ಬಹುದು ಅನ್ನೋದಾಗಿ ಹೇಳ್ಕೊತಾನೆ. ಆದ್ರಿಂದ ಭೈರವ ಕೂಡ ಸರಿ ಓಕೆ ಅನ್ನೋದಾಗಿ ಅವನ ಬ್ಯಾಂಕ್ ಅನ್ನ ಲಾಂಚ್ ಮಾಡೋದಿಕ್ಕಾಗಿ ರೆಡಿ ಆಗ್ತಾನೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಕುಮಾರ್ ಅವನನ್ನ ಜೀಮಾ ಅನ್ನುವ ಲೇಡಿನೇ ಕರೆದು, ಇವಾಗ ನೋಡಿ ನೀವು ಭೈರವನ ಹತ್ರ ಕೂಡ ದುಶ್ಮನಿಯನ್ನ ಕಟ್ಕೊಂಡಿದ್ದೀರಾ, ಇನ್ನೊಂದ್ ಕಡೆಯಲ್ಲಿ ಆ ಸೋಡಾ ಬಾಬುವಿನ ಹತ್ರ ಕೂಡ ದುಶ್ಮನಿಯನ್ನ ಕಟ್ಕೊಂಡಿದ್ದೀರಾ. ಸೊ ಇವರಿಬ್ರಿಂದಾನವೇ ಕೂಡ ನೀವು ಸೇಫ್ ಆಗ್ಬೇಕು ಅಂದ್ರೆ ನೀವು 4 ಜನ ಫ್ರೆಂಡ್ಗಳವೇ ಕೂಡ ನನ್ನ ಹತ್ರವಾಗಿನೇ ಕೈಯನ್ನ ಜೋಡಿಸ್ಬೇಕು. ಸೊ ನನ್ಗಾಗಿನೇ ಕೆಲ್ಸವನ್ನ ಮಾಡ್ಬೇಕು ಅನ್ನೋದಾಗಿನೇ ಕೇಳ್ಕೋಬೇಕಾದ್ರೆ ಅದಕ್ಕೆ ಕುಮಾರು, ನಾವು ಇನ್ನು ಯಾರ ಜೊತೆಯಾಗವೇ ಕೂಡ ಕೆಲ್ಸವನ್ನ ಮಾಡೋದಿಲ್ಲ, ನಮ್ಮ ಪಾಡಿಗೆ ನಮ್ಮನ್ನ ಇರೋದಿಕ್ಕೆ ಬಿಡಿ ಅನ್ನೋದಾಗಿನೇ ಹೇಳಿ ಬರೋದಿಕ್ಕಾಗಿ ನೋಡ್ತಾನೆ. ಬಟ್ ಆದ್ರೆ ಆ ಲೇಡಿ ನನ್ನ ಹತ್ರ ಕೆಲ್ಸವನ್ನ ಮಾಡಿದ್ರೆ ನಿಮ್ಗೆ ಒಂದು ದೊಡ್ಡ ಆಫರ್ ಅನ್ನ ಮಡುಕ್ತೀನಿ ಅಂತ ಹೇಳ್ಕೊತಾಳೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ಉದಯ್ ಅವನನ್ನ ನಾವು ನೋಡ್ಬೇಕಾದ್ರೆ ಅವನ ತಾಯಿಯನ್ನ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಅನ್ನ ಮಾಡೋದಿಕ್ಕಾಗಿನೇ ಬರ್ತಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಮಡಿ ಕೂಡ ಇವನಿಗೆ ಕಾಲ್ ಅನ್ನ ಮಾಡ್ಬೇಕಾದ್ರೆ ಫೋನ್ ಅನ್ನ ಪಿಕ್ ಮಾಡಿ ಮಾತಾಡೋದಿಕ್ಕಾಗಿನೇ ನೋಡ್ತಿರ್ತಾನೆ. ಅಂಡ್ ಎಕ್ಸಾಕ್ಟ್ ಆಗಿ ಇದೇ ಟೈಮಿಗೆ ಸರಿಯಾಗಿ ಆಟೋದಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಬಂದು ಸಡನ್ ಆಗಿ ಚಾಕುವನ್ನ ತೆಗೆದು ಇವನ ತಾಯಿಗಾಗಿನೇ ಚುಚ್ಚಿ ಅವರ ಕಥೆಯನ್ನ ಮುಗಿಸಿ ಆ ಜಾಗದಿಂದ ಪರಾರಿ ಆಗ್ಬಿಡ್ತಾನೆ. ಅಂಡ್ ಹೇಗಾದ್ರೂ ಮಾಡಿ ನಮ್ಮ ತಾಯಿಯನ್ನ ಕಾಪಾಡ್ಕೊಳ್ಳೋಣ ಅಂತ ಹಾಸ್ಪಿಟಲ್ಗೆ ಬಂದ್ರೆ ಕೂಡ ಇವನ ತಾಯಿಯನ್ನ ಇವನು ಕಾಪಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಅಂಡ್ ಫೈನಲ್ ಆಗಿ ತಾಯಿಯ ಕಥೆಯನ್ನ ಮುಗಿಸಿದ್ದು ಸೋಡಾ ಬಾಬುವಿನ ಕಡೆಯವರು ಅಂತ ಗೊತ್ತಾಗತ್ತೆ. ಆದ್ರಿಂದ ನಮ್ಮ ಉದಯ್ಗೆ ಇವಾಗ ಎಷ್ಟರ ಮಟ್ಟಿಗೆ ಕೋಪ ಬರುತ್ತೆ ಅಂದ್ರೆ ಆ ಉದಯ್ ಬಾಬುವನ್ನ ನಾವು ಜೀವಂತವಾಗಿ ಇರೋದಿಕ್ಕೆ ಬಿಡ್ಲೇಬಾರ್ದು, ಅವನ ಕಥೆಯನ್ನ ನಾವು ಮುಗಿಸ್ಬಿಡೋಣ ಅನ್ನೋದಾಗಿ ಪ್ಲಾನ್ ಅನ್ನ ಮಾಡ್ಬೇಕಾದ್ರೆ ಜೀಮಾ ಅನ್ನುವ ಒಬ್ಬಳು ಲೇಡಿ ಇದ್ದಾಳೆ ಅಲ್ವಾ, ಅವಳು ನಮ್ಮ ಫ್ರೆಂಡ್ಸ್ ಗಳಿಗೆ ಹೆಲ್ಪ್ ಅನ್ನ ಮಾಡಿ ಅವನ ಕಥೆಯನ್ನ ಯಾವ ರೀತಿ ಮುಗಿಸ್ಬೇಕು ಅಂತ ಪ್ಲಾನ್ ಅನ್ನ ಕೊಡ್ತಾಳೆ. ಅಂಡ್ ಇಬ್ರು ಕೂಡ ಅದೇ ರೀತಿಯಾಗಿನೇ ಫಾಲೋವನ್ನ ಮಾಡ್ಕೊಂಡು ಆ ಸೋಡಾ ಬಾಬುವಿನ ಮನೆಗಾಗಿನೇ ಬಂದು ಫೈನಲ್ ಆಗಿ ಅವನ ಕಥೆಯನ್ನ ಮುಗಿಸ್ತಾರೆ. ನಂತರ 4 ಜನ ಫ್ರೆಂಡ್ಗಳವೇ ಕೂಡ ಹೊರಗಡೆಗಾಗಿ ಬಂದು ಕುಳಿತಿರ್ಬೇಕಾದ್ರೆ ಒಂದು ಟ್ರಕ್ ಬಂದು ಇವರಿಗೆ ಗುದ್ಕೊಂಡು ಹೋಗೋದಿಕ್ಕಾಗಿನೇ ನೋಡುತ್ತೆ. ಸೊ ಇದನ್ನ ನೋಡುವ ಫ್ರೆಂಡ್ಗಳು ಕೊನೆ ಕ್ಷಣದಲ್ಲಿ ಅದರಿಂದ ಪಾರಾಗ್ತಾರೆ. ಅಂಡ್ ಈ ಟ್ರಕ್ ಅನ್ನ ಕಳ್ಸಿದ್ದು ಯಾರು ನಮ್ಗೇನಿಕೆ ಗುದ್ದೋದಿಕ್ಕೆ ಬಂದು ಅಂತ ಅದನ್ನ ನೋಡ್ಬೇಕಾದ್ರೆ ಆ ಟ್ರಕ್ ನ ಹಿಂದಗಡೆ ಪೋರ್ಚುಮಾರ ಅನ್ನುವ ಒಂದು ನೇಮ್ ಬೋರ್ಡ್ ಅನ್ನ ಬರ್ದು ಮಡಗಿರುತ್ತೆ. ಅಂದ್ರೆ ಇದನ್ನ ಕಳ್ಸಿರೋದು ಬೇರೆ ಯಾರಿವೆಲ್ಲ ಭೈರವನೇ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಇದನ್ನ ತಿಳ್ಕೊಬೇಕಾದ್ರೆ ಇವರಿಗೆ ಎಷ್ಟರ ಮಟ್ಟಿಗೆ ಕೋಪ ಬರುತ್ತೆ ಅಂದ್ರೆ ನಾವು ಆ ಭೈರವನನ್ನವೇ ಕೂಡ ಬಿಡಬಾರ್ದು ಅನ್ನೋದಾಗಿ ಪ್ಲಾನ್ ಅನ್ನ ಮಾಡ್ಕೋತಾರೆ. ಬಟ್ ಆದ್ರೆ ಅವನು ದೊಡ್ಡದಾದ ಸೆಕ್ಯೂರಿಟಿಯನ್ನ ಮಡಿಕೊಂಡಿದ್ದಾನೆ ಅಲ್ವಾ, ಆದ್ರಿಂದ ಯೋಚನೆಯನ್ನ ಮಾಡಿ ಸದ್ಯದಲ್ಲೇ ಒಂದು ಬ್ಯಾಂಕ್ ಅನ್ನ ಲಾಂಚ್ ಮಾಡೋದಿಕ್ಕೆ ಹೋಗ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ಸೊ ಸೀದಾ ಬ್ಯಾಂಕ್ ನ ಹತ್ರಕ್ಕಾಗಿನೇ ಬಂದು ಕಪ್ಪು ಬಣ್ಣವನ್ನ ತಗೊಂಡು ಪೂರ್ತಿಯಾಗಿ ಆ ಬ್ಯಾಂಕಿನ ಮೇಲೆ ಚೆಲ್ಲಿ ಎಲ್ಲವನ್ನ ಧ್ವಂಸವನ್ನ ಮಾಡ್ಬಿಡ್ತಾರೆ. ಅಂಡ್ ಫೈನಲ್ ಆಗಿ ಭೈರವ ಕೂಡ ಅದನ್ನ ಲಾಂಚ್ ಅನ್ನ ಮಾಡೋದಿಕ್ಕೆ ಬರ್ಬೇಕಾದ್ರೆ ಎಲ್ಲರ ಮುಂದೆನವೇ ಇವನು ಅವಮಾನಕ್ಕೆ ಒಳಗಾಗ್ಬಿಡ್ತಾನೆ. ಬಟ್ ಆದ್ರೂ ಕೂಡ ಈ ಬ್ಯಾಂಕ್ ಅನ್ನ ನಾವು ಲಾಂಚ್ ಅನ್ನ ಮಾಡಿದ್ರೆ ನಾವು ಎಲ್ಲರ ವಿರುದ್ಧವಾಗಿ ಸೀಡನ್ನ ತೀರಿಸ್ಕೋಬಹುದು ಅನ್ನೋದಾಗಿ ತಿಳ್ಕೊಂಡು ಇದೇ ಕೆಟ್ಟೋಗಿರುವ ಪರಿಸ್ಥಿತಿಯಲ್ಲೇ ಈ ಬ್ಯಾಂಕ್ ಅನ್ನ ಲಾಂಚ್ ಅನ್ನ ಮಾಡ್ತಾನೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಉದಯ್ ಮತ್ತೆ ಅವನ ಫ್ರೆಂಡ್ಸ್ ಗಳು ಒಂದು ಲಾಡ್ಜ್ ಅಲ್ಲಿ ಬಂದು ಬಚ್ಚಿಟ್ಕೊಂಡಿದ್ದಾರೆ. ಸೊ ಇವರ ಹತ್ರಕ್ಕೆ ಆ ಜೀಮಾ ಅನ್ನುವ ಲೇಡಿ ಬಂದು,
ನೋಡಿ, ನೀವು ಇದೇ ಜಾಗದಲ್ಲಿ ಉಳ್ಕೊಂಡ್ರೆ ಎಲ್ರಿಗೂ ಕೂಡ ತೊಂದರೆ ಆಗುತ್ತೆ. ಆದ್ರಿಂದ ನೀವು ಸೇಫ್ ಆಗಿ ಇರ್ಬೇಕು ಅಂದ್ರೆ ನಾನು ಹೇಳುವ ಜಾಗಕ್ಕಾಗಿನೇ ಹೋಗ್ಬೇಕು. ಅಂದ್ರೆ ನೀವು ಕನ್ಯಾಕುಮಾರಿಯಲ್ಲಿ ಇರೋದಿಕ್ಕಾಗಿ ಆಲ್ರೆಡಿ ನಾನು ಎಲ್ಲಾ ಸೆಟಪ್ ಗಳನ್ನ ಮಾಡಿ ಮಡಗಿದ್ದೀನಿ. ಸೊ ನೀವು ಆದಷ್ಟು ಬೇಗ ಈ ಜಾಗವನ್ನ ಬಿಟ್ಟು ಹೋಗಿ ಅಂತ ಸ್ವಲ್ಪ ಹಣವನ್ನವೇ ಕೂಡ ನಮ್ಮ ಟೀಮ್ ಅವರ ಕೈಗಾಗಿನೇ ಕೊಡ್ತಾಳೆ. ಅಂಡ್ ಅವತ್ತು ರಾತ್ರಿ ಆಗ್ಬೇಕಾದ್ರೆ ನಮ್ಮ ಉದಯಿ ತುಂಬಾನೇ ಯೋಚನೆಯನ್ನ ಮಾಡಿ ಅವನ ಮನಸ್ಸನ್ನ ಚೇಂಜ್ ಮಾಡ್ತಾನೆ. ಅಂದ್ರೆ ಇವಾಗ ತಾನೇ ನಮ್ಮ ತಾಯಿಯವರ ಕಂಡೀಷನ್ ತುಂಬಾನೇ ಹಾಳಾಗೋಗಿದೆ ಅಲ್ವಾ. ಸೊ ಇಂಥ ಸಿಚುವೇಶನ್ ಅಲ್ಲಿ ಈ ಜಾಗವನ್ನ ಬಿಟ್ಟು ನಾವು ದೂರಕ್ಕೆ ಹೋದ್ರೆ ಹೇಗಿರುತ್ತೆ. ಆದ್ರಿಂದ ನಾನು ಎಲ್ಲಿಗೆ ಕೂಡ ಬರೋದಿಲ್ಲ, ಇಲ್ಲೇನೆ ಇರೋಣ ಅನ್ನೋದಾಗಿ ಹೇಳ್ಕೊತಾನೆ. ಬಟ್ ಆದ್ರೆ ಕುಮಾರು ಮತ್ತೆ ಡಿಬೇಟ್ ಅನ್ನ ಮಾಡೋದಿಕ್ಕೆ ಬರ್ತಾನೆ. ಆದ್ರೆ ನಮ್ಮ ಉದಯಿ ತುಂಬಾನೇ ಕೋಪವನ್ನ ಮಾಡ್ಕೊಂಡು, ಪ್ರತಿ ಬಾರಿನವೇ ಕೂಡ ನೀನು ಹೇಳಿದ್ದೆ ಆಗ್ಬೇಕಾ, ಇಲ್ಲಿವರೆಗೂ ನಿನ್ನ ಮಾತನ್ನ ಕೇಳಿ ಬಂದಿರೋದಕ್ಕೆ ಇವತ್ತು ಇಂಥ ಸಿಚುವೇಶನ್ಗೆ ಬಂದು ತಲುಪಿರೋದು. ಸೊ ಇವಾಗಾದ್ರೂ ನನ್ನ ಮಾತನ್ನ ಕೇಳು ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಆ ಜೀಮಾ ಅನ್ನುವ ಲೇಡಿ ಕುಮಾರ್ಗೆ ಕಾಲ್ ಅನ್ನ ಮಾಡ್ಬೇಕಾದ್ರೆ ಇವರು ಕೇಳಿಸ್ಕೋಬಾರ್ದು ಅಂತ ಹೊರಗಡೆಗಾಗಿನೇ ಬಂದು ಕಾಲ್ ಅನ್ನ ಪಿಕ್ ಮಾಡಿ ಮಾತಾಡ್ತಾನೆ. ಅದಕ್ಕೆ ಆ ಲೇಡಿ ಕೂಡ ನೀವು ಬಚ್ಚಿಟ್ಕೊಂಡಿರುವ ಜಾಗ ಭೈರವನಿಗೆ ಗೊತ್ತಾಗ್ಬಿಟ್ಟಿದೆ. ಸೊ ನಿಮ್ಮ ಕಥೆಯನ್ನ ಮುಗಿಸೋದಿಕ್ಕೆ ಕೆಲವು ಗೂಂಡೆಗಳನ್ನ ಕಳಿಸ್ತಾ ಇರೋದ್ರಿಂದ ನೀವು ಇದೇ ಕ್ಷಣನೇ ಆ ಜಾಗವನ್ನ ಬಿಟ್ಟು ಓಡಬೇಕು ಅನ್ನೋದಾಗಿನೇ ಹೇಳ್ಕೊತಾಳೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ಉದಯ್ ಅವನನ್ನ ನೋಡ್ಬೇಕಾದ್ರೆ ಆ ಭೈರವನ ಕಡೆಯಲ್ಲಿ ತುಂಬಾನೇ ಗೂಂಡಗಳಿದ್ದಾರೆ ಅಲ್ವಾ. ಅದ್ರಲ್ಲಿ ಮುತ್ತು ಅನ್ನುವ ಒಬ್ಬ ವ್ಯಕ್ತಿ ನಮ್ಮ ಉದಯ್ಗೆ ಕಾಳನ್ನ ಮಾಡಿ ಭೈರವನಿಗೆ ನೀವು ಇರುವ ಜಾಗ ಗೊತ್ತಾಗ್ಬಿಟ್ಟಿದೆ. ಸೊ ಕೆಲವು ಗೂಂಡೆಗಳು ಬಂದು ನಿಮ್ಮ ಕಥೆಯನ್ನ ಮುಗಿಸೋದಿಕ್ಕಾಗಿ ನೋಡ್ತಾ ಇರೋದ್ರಿಂದ ಎಲ್ಲರೂ ಇದೇ ಕ್ಷಣನೇ ಜಾಗವನ್ನ ಖಾಲಿ ಮಾಡ್ಕೊಳ್ಳಿ ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ಅದು ಅಲ್ಲದೆ ನಿಮ್ಮ 4 ಜನರಲ್ಲಿ ಯಾರೋ ಮೋಸವನ್ನ ಮಾಡಿ ನಿಮಗೆ ಬೆನ್ನಿಗೆ ಚೂರಿಯನ್ನ ಹಾಕ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಹೆಚ್ಚು ಗಮನವನ್ನ ಕೊಡು ಅಂತ ಹೇಳ್ಬೇಕಾದ್ರೆ ನಮ್ಮ ಉದಯಿ ನಮ್ಮ ಫ್ರೆಂಡ್ಸ್ ಗಳು ಯಾರೇ ಕೂಡ ಮೋಸವನ್ನ ಮಾಡಲ್ಲ ಅಂತ ಅನ್ಕೋತಾನೆ. ಬಟ್ ಆದ್ರೆ ಕುಮಾರು ದೂರಕ್ಕಾಗಿನೇ ಬಂದು ಒಂಟಿಯಾಗಿನೇ ಕಾಲ್ ಅಲ್ಲಿ ಮಾತಾಡ್ತಾ ಇದ್ದಾನೆ ಅಲ್ವಾ. ಸೊ ಇವನೇನಾದ್ರೂ ನಮ್ಗೆ ಮೋಸವನ್ನ ಮಾಡ್ತಿರಬಹುದು ಅಂತ ಡೌಟ್ ಗಳನ್ನ ಪಡ್ತಾನೆ. ಅಂಡ್ ಈ ಕಡೆ ಜೀಮಾ ಕೂಡ ಕುಮಾರ್ಗೆ ಮತ್ತೆ ಮತ್ತೆ ಕಾಲ್ ಗಳನ್ನ ಮಾಡಿ, ನೋಡು ನಿನ್ನ ಫ್ರೆಂಡ್ ಗಳನ್ನ ಕರ್ಕೊಂಡು ಹೋಗೋದಕ್ಕೆ ಆಗಿಲ್ಲ ಅಂದ್ರೆ ನೀನಾದ್ರೂ ಓಡಿ ಹೋಗಿ ಮೊದ್ಲು ನಿನ್ನ ಪ್ರಾಣವನ್ನ ಕಾಪಾಡ್ಕೊನ್ನೋದಾಗಿನೇ ಹೇಳ್ತಿರ್ತಾಳೆ. ಬಟ್ ಆದ್ರೆ ಕುಮಾರು ಇಲ್ಲಿವರೆಗೂ ಕೂಡ ಮೋಸವನ್ನ ಮಾಡ್ಬಿಟ್ಟಿದೀವಿ ಅಂತ ಅರ್ಥವನ್ನ ಮಾಡ್ಕೊಂಡು ನಾನು ನನ್ನ ಫ್ರೆಂಡ್ ಗಳನ್ನ ಬಿಟ್ಟು ಎಲ್ಲಿಗೆ ಕೂಡ ಹೋಗೋದಿಲ್ಲ ಅಂತ ಅವರಿಗೆ ಎಲ್ಲ ಸತ್ಯವನ್ನ ಹೇಳ್ಬಿಡೋಣ ಅನ್ನೋದಾಗಿ ಒಳಗಡೆ ಬರ್ತಾನೆ. ಇನ್ನೇನು ಇವನು ಮಾಡ್ತಿರುವ ಮೋಸದ ಬಗ್ಗೆ ಎಲ್ಲವನ್ನ ಹೇಳ್ಕೋಬೇಕು ಅನ್ನುವ ಕೊನೆ ಕ್ಷಣದಲ್ಲಿ ಭೈರವನ ಕಡೆಯ ಗೂಂಡಗಳು ಬಂದು ಆಟಕನ ಮಾಡ್ಬಿಡ್ತಾರೆ. ಅಂಡ್ ಇವಾಗ ನಮ್ಮ ಫ್ರೆಂಡ್ಗಳು ಮತ್ತೆ ಗೂಂಡಗಳ ನಡುವೆ ಮಾಸ್ ಆಗಿರುವ ಫೈಟ್ ಕೂಡ ಶುರುವಾಗುತ್ತೆ ನೋಡಿ. ಅಂಡ್ ಹೇಗೋ ಕಷ್ಟವನ್ನ ಪಟ್ಟು ಆ ಗೂಂಡಗಳಿಗೆ ಹೊಡೆದು ಹೊರಗಡೆಗಾಗಿನೇ ಓಡ್ಕೊಂಡು ಬರ್ತಾರೆ. ಸೊ ಇದೇ ರೀತಿಯಾಗಿ ಇವರು ಓಡಿ ಬರ್ತಿರ್ಬೇಕಾದ್ರೆ ಇವರ ಎದುರುಗಡೆಗೆ ಭೈರವನೇ ಬಂದು ನಿಂತಿದ್ದಾನೆ. ಅದನ್ನ ನೋಡ್ಬೇಕಾದ್ರೆ ಪ್ರಾಣವನ್ನ ಕಾಪಾಡ್ಕೊಂಡ್ರೆ ಸಾಕು ಅಂತ ನಮ್ಮ 4 ಜನ ಫ್ರೆಂಡ್ಗಳವೇ ಕೂಡ ದಿಕ್ಕಾಪಾಲಾಗಿನೇ ಓಡೋದಿಕ್ಕೆ ನೋಡ್ತಾರೆ. ಅಂಡ್ ಅದೇ ರೀತಿಯಾಗಿನೇ ಓಡ್ಕೊಂಡು ಬರ್ತಿರ್ಬೇಕಾದ್ರೆ ನಮ್ಮ ಕುಮಾರ್ ಮತ್ತೆ ರಮೇಶ್ ಮತ್ತೆ ಈ ಗೂಂಡಗಳ ಕೈಗಾಗಿನೇ ಸಿಕ್ಕಾಕೊಂಡ್ಬಿಡ್ತಾರೆ. ಅಂಡ್ ಇವರನ್ನ ಇಟ್ಕೊಂಡಿರೋದನ್ನ ನೋಡುವ ಭೈರವ ಏನನ್ನ ಹೇಳ್ತಾನೆ ಅಂದ್ರೆ, ಆ ಕುಮಾರ್ಗೆ ಮಾತ್ರ ಏನನ್ನವೇ ಮಾಡ್ದೆ ಅವನನ್ನ ಬಿಟ್ಟು ಬಿಡಿ, ಯಾಕಂದ್ರೆ ಜೀಮಾ ಜೊತೆ ಅವನು ಡೀಲ್ ಅನ್ನ ಮಾಡ್ಕೊಂಡಿದ್ದಾನೆ. ಸೊ ಅವನಿಂದ ನಮ್ಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇಲ್ಲ ಅನ್ನೋದಾಗಿನೇ ಹೇಳ್ಕೊತಾನೆ. ಅಷ್ಟೇ ಇದನ್ನ ನಮ್ಮ ರಮೇಶ್ ಕೇಳ್ಬೇಕಾದ್ರೆ ಫುಲ್ಲು ಶಾಕ್, ಯಾಕಂದ್ರೆ ನಮ್ಮ ಜೊತೆ ಆಗಿರುವ ಫ್ರೆಂಡ್ ನಮ್ಗೆನೆ ಮೋಸವನ್ನ ಮಾಡ್ಬಿಟ್ಟ ಅಂತ. ನೆಕ್ಸ್ಟ್ ಆ ಗೂಂಡೆಗಳು ನಮ್ಮ ರಮೇಶ್ ಅವನ ಕಥೆಯನ್ನ ಮುಗಿಸೋದಿಕ್ಕಾಗಿ ನೋಡ್ತಿರ್ಬೇಕಾದ್ರೆ ನಮ್ಮ ಕುಮಾರು ಎಲ್ರನ್ನವೇ ಕೂಡ ದೂರಕ್ಕಾಗಿನೇ ತಳ್ಳಿ ನಮ್ಮ ರಮೇಶ್ ಅನ್ನ ಬಿಡಿಸ್ಕೊಂಡು ಆ ಜಾಗದಿಂದಾನೇ ಓಡ್ಕೊಂಡು ಬರ್ತಾನೆ. ಅಂಡ್ ಇವ್ರು ಓಡಿ ಬರ್ತಿರ್ಬೇಕಾದ್ರೆ ನಮ್ಮ ರಮೇಶ್, ನೀನು ನಮ್ಮ ಫ್ರೆಂಡ್ ಆಗಿದ್ರೆ ಕೂಡ ನಮ್ಗೆ ಮೋಸವನ್ನ ಮಾಡ್ಬಿಟ್ಟಿ ಅಂತ ಕೇಳ್ಬೇಕಾದ್ರೆ, ಲೋ ಮಚ್ಚ, ಏನೋ ಗೊತ್ತಿಲ್ದೆ ಒಂದು ಚಿಕ್ಕದಾಗಿ ತಪ್ಪನ್ನ ಮಾಡ್ಬಿಟ್ಟಿದೀನಿ, ಇಲ್ಲಿಂದ ತಪ್ಪಿಸ್ಕೊಂಡು ಹೋದ್ಮೇಲೆ ನಿಧಾನವಾಗಿ ಎಲ್ಲವನ್ನ ಅರ್ಥವನ್ನ ಮಾಡಿಸ್ತೀನಿ ಅನ್ನೋದಾಗಿನೇ ಹೇಳ್ಕೊತಿರ್ತಾನೆ. ಬಟ್ ಆದ್ರೆ ಇದೇ ಟೈಮಿಗೆ ಹಿಂದೆ ಇರುವ ಭೈರವ ಒಂದು ವೆಪನ್ ಅನ್ನ ತಗೊಂಡು ಎಸೆಬೇಕಾದ್ರೆ ಸೀದಾ ನಮ್ಮ ರಮೇಶ್ ಅವನಿಗೆ ಚೂಸ್ಕೊಂಡು ಅಲ್ಲೇನೆ ತೀರೋಗ್ಬಿಡ್ತಾನೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಉದಯ್ ಮತ್ತೆ ಮಡಿ ಕೂಡ ಓಡ್ಕೊಂಡು ಹೋಗ್ತಿದ್ರು ಅಲ್ವಾ. ಸೊ ಅವರನ್ನವೇ ಓಡ್ಕೊಂಡು ಇದೇ ಜಾಗಕ್ಕಾಗಿನೇ ಬರ್ಬೇಕಾದ್ರೆ ರಮೇಶ್ ಅವನು ಸತ್ತು ಬಿದ್ದಿರೋದನ್ನ ನೋಡ್ಬೇಕಾದ್ರೆ ನಮ್ಮ ಉದಯ್ಗೆ ತಡ್ಕೊಳ್ಳೋದಿಕ್ಕೇನೆ ಆಗಲ್ಲ. ಸೊ ತುಂಬಾನೇ ನೋವನ್ನ ಪಡ್ಕೊಂಡು ಅವನ ಬಾಡಿ ಹತ್ರಕ್ಕಾಗಿನೇ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಅದನ್ನ ನೋಡುವ ಕುಮಾರು ಅವನನ್ನ ತೊಡೆದು ವಾಪಸ್ಸು ಎಳೆಯೋದಿಕ್ಕಾಗಿನೇ ಟ್ರೈಯನ್ನ ಮಾಡ್ತಾನೆ. ಬಟ್ ಆದ್ರೆ ಕೂಡ ಭೈರವ ಅವನ ಕಡೆಯವರು ಬಂದು ಎಲ್ಲರನ್ನವೇ ಕೂಡ ಹಿಡ್ಕೊಂಡ್ಬಿಡ್ತಾರೆ. ಅಂಡ್ ಇವಾಗ ಮತ್ತೆ ನಮ್ಮ ಉದಯಿ, ಮಡಿ ಮತ್ತೆ ಕುಮಾರು 3 ಜನರವೇ ಕೂಡ ಸೇರ್ಕೊಂಡು ಕಷ್ಟವನ್ನ ಪಟ್ಟು ಈ ಗೂಂಡೆಗಳಿಗೆ ಹೊಡೆಯೋದಿಕ್ಕಾಗಿನೇ ನೋಡ್ತಾರೆ. ಬಟ್ ಆದ್ರೆ ಇಲ್ಲಿ ತುಂಬಾ ಜನಗಳು ಇರೋದ್ರಿಂದ ಇವರನ್ನ ಸೋಲ್ಸೋದಿಕ್ಕೆ ಆಗೋದಿಲ್ಲ. ಸೊ ಆ ಭೈರವ ಸೀದಾ ನಮ್ಮ ಮಡಿಯವನನ್ನ ಎಳ್ಕೊಂಡು ಹೋಗಿ ನಮ್ಮ ಫ್ರೆಂಡ್ಗಳ ಮುಂದೆನೆ ಒಂದು ವೆಪನ್ ಅನ್ನ ತಗೊಂಡು ಚುಚ್ಚಿ ಅವನ ಕತ್ತಿಯನ್ನ ಮುಗಿಸ್ಬಿಡ್ತಾನೆ. ಅಷ್ಟೇ ಇದನ್ನ ನೋಡ್ಬೇಕಾದ್ರೆ ನಮ್ಮ ಉದಯ್ ಅವನ ಕೈಯಲ್ಲಿ ತಡ್ಕೊಳ್ಳೋದಿಕ್ಕೇನೆ ಆಗಲ್ಲ. ಸೊ ನೆಕ್ಸ್ಟ್ ಲೆವೆಲ್ ನಲ್ಲಿ ಕೋಪವನ್ನ ಮಾಡ್ಕೊಂಡು ಮೇಲಕ್ಕಾಗಿನೇ ಎದ್ದು ಎಲ್ರಿಗೂ ಕೂಡ ವಾಂಚಿಸೋದಿಕ್ಕೇನೆ ಶುರುವನ್ನ ಮಾಡ್ತಾನೆ. ಅಂಡ್ ಫೈನಲ್ ಆಗಿ ಆ ಭೈರವನ ಹತ್ರಕ್ಕಾಗಿನವೇ ಕೂಡ ಬಂದು ಅವನ ಕೈಯಲ್ಲಿರುವ ವೆಪನ್ ಅನ್ನ ಕಿತ್ಕೊಂಡು ಹಿಂದೆ ಮುಂದೆ ಏನನ್ನವೇ ಕೂಡ ಯೋಚಿಸ್ದೆ ಸೀದಾ ಭೈರವನ ಕತ್ತಿಯನ್ನ ಮುಗಿಸಿ ಆಗ್ಬಿಡ್ತಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಭೈರವನ ತಮ್ಮನಾಗಿರುವ ಮುತ್ತು ಕೂಡ ಬಂದ್ಬಿಡೋದ್ರಿಂದ
ನಾವು ಓಡಿ ಹೋದ್ರೆ ಕೂಡ ಇಬ್ರು ನಮ್ಮ ಕಥೆಯನ್ನ ಮುಗಿಸ್ಬಿಡ್ತಾರೆ ಅಂತ ತಿಳ್ಕೊಂಡು ನಮ್ಮ ಕುಮಾರ್ ಅವನ ಕುತ್ತಿಗೆ ಹತ್ರ ಒಂದು ಚಾಕುವನ್ನ ಹಿಡ್ಕೋತಾನೆ. ಒಂದ್ ವೇಳೆ ನೀನು ವ್ಯಪನನ್ನ ಬಿಸಾಕಿ ನನ್ಗೆ ಏನನ್ನವೇ ಕೂಡ ಮಾಡೋದಿಲ್ಲ ಅಂತ ಹೇಳಿದ್ರೆ ಇವನ ಪ್ರಾಣವನ್ನ ಬಿಡ್ತೀನಿ ಅನ್ನೋದಾಗಿನೇ ಕೇಳ್ಬೇಕಾದ್ರೆ ನಮ್ಮ ಉದಯಿ ಹೇಗಿದ್ರೂ ಕೂಡ ಅವನು ನಮ್ಗೆ ಮೋಸವನ್ನ ಮಾಡಿದಾನೆ. ಸೊ ಅವನ ಕಥೆಯನ್ನ ಮುಗಿಸು ಅನ್ನೋದಾಗಿನೇ ಹೇಳ್ಕೊತಾನೆ. ಇದ್ರಿಂದ ಕನ್ಫ್ಯೂಸ್ ಆಗುವ ಮುತ್ತು ಸೀದಾ ನಮ್ಮ ಉದಯ್ ಮೇಲೆ ಅಟ್ಯಾಕ್ ಮಾಡೋದಿಕ್ಕೆ ಬರ್ಬೇಕಾದ್ರೆ ನಮ್ಮ ಉದಯ್ ಇವನ್ಗೂ ಕೂಡ ಚುಚ್ಚಿ ಇವನ ಕಥೆಯನ್ನ ಮುಗಿಸಿ ಹಾಕ್ತಾನೆ. ಅಂಡ್ ಇವಾಗ ನಮ್ಮ ಉದಯ್ನ ಇಬ್ಬರು ಫ್ರೆಂಡ್ಗಳು ತೀರೋಗ್ಬಿಟ್ಟಿದ್ದಾರೆ ಅಲ್ವಾ. ಸೊ ಆ ನೋವನ್ನ ಮಾತ್ರ ಇವನ ಕೈಯಲ್ಲಿ ತಡೆಯೋದಿಕ್ಕೇನೆ ಆಗ್ತಿರೋದಿಲ್ಲ. ಸೊ ಸೀದಾ ಕುಮಾರ್ ಅವನ ಹತ್ರಕ್ಕಾಗಿನೇ ಬಂದು ಕಾಲಿನಲ್ಲಿ ಬದ್ದು ಆ ವೆಪನ್ ತಗೊಂಡು ಇವನ್ಗೂ ಕೂಡ ಚುಚ್ಚೋದಿಕ್ಕಾಗಿನೇ ಬಂದ್ಬಿಡ್ತಾನೆ. ಅಂಡ್ ಕೊನೆ ಕ್ಷಣದಲ್ಲಿ ನಿಜವನ್ನ ಹೇಳು, ಆ ಭೈರವ್ಗೆ ನಾವು ಬಚ್ಚಿಟ್ಕೊಂಡಿರುವ ಜಾಗ ಹೇಗೆ ಗೊತ್ತಾಯ್ತು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಕುಮಾರ್ ಕೂಡ ನನ್ಗೆ ಏನುವೇ ಗೊತ್ತಿಲ್ಲ ಅಂತ ಹೇಳ್ಕೊತಾನೆ. ಅದನ್ನ ಕೇಳುವ ನಮ್ಮ ಉದಯಿ ಇಲ್ಲಿವರೆಗೂ ಕೂಡ ನಾನು ನಿನ್ನ ಮಾತನ್ನೇ ಕೇಳ್ಕೊಂಡು ಬಂದೆ. ಅಂದ್ರೆ ನೀನು ಹೇಳ್ದೆ ಅಂತಾನೆ ಆ ಭೈರವನ ಗ್ಯಾಂಗ್ ಅನ್ನವೇ ಕೂಡ ಜಾಯ್ನ್ ಆದ್ವಿ. ನಾವು ಆಡುವ ಕಬಡ್ಡಿ ಅನ್ನವೇ ಕೂಡ ಬಿಟ್ಟು ಅವನ ದಂಧೆಗಾಗಿನೇ ಶಾಮೀಲಾದ್ವಿ. ಸೊ ಇವತ್ತು ನನ್ನ ಫ್ರೆಂಡ್ ಅನ್ನವೇ ಕೂಡ ಕಳ್ಕೊಳ್ಳೋದಕ್ಕೆ ನೀನೇನೆ ಕಾರಣ. ಆದ್ರಿಂದ ಇನ್ನೊಂದ್ಸಲ ನನ್ಗೆ ಯಾವತ್ತವೇ ಕೂಡ ನಿನ್ನ ಮುಖವನ್ನ ತೋರ್ಸೋದಕ್ಕೆ ಹೋಗ್ಬೇಡ. ಒಂದ್ ವೇಳೆ ನನ್ನ ಮುಂದೆ ಬಂದ್ರೆ ನಿನ್ನ ಪ್ರಾಣವನ್ನ ತೆಗೆದ್ಬಿಡ್ತೀನಿ ಅನ್ನೋದಾಗಿನೇ ಹೇಳ್ತಾನೆ. ಸೊ ಇದನ್ನೆಲ್ಲ ಕೇಳ್ಬೇಕಾದ್ರೆ ನಾವು ಎಂತ ತಪ್ಪನ್ನ ಮಾಡ್ಬಿಡ್ವಿ ಅಂತ ಅಳೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಪೊಲೀಸ್ನವ್ರು ಕೂಡ ಈ ಜಾಗಕ್ಕೆ ಬರ್ಬೇಕಾದ್ರೆ ಈ ಕುಮಾರು ಇದಕ್ಕೆಲ್ಲ ನಾವೇನೆ ಕಾರಣ ಅಂತ ಜವಾಬ್ದಾರಿಯನ್ನ ತಗೋತಾನೆ. ಸೊ ಅವ್ರು ಕೂಡ ಅರೆಸ್ಟ್ ಅನ್ನ ಮಾಡ್ಕೊಂಡು ಇವನನ್ನ ಕರ್ಕೊಂಡು ಬರ್ತಿರ್ಬೇಕಾದ್ರೆ ಈ ಕುಮಾರು ಜೀಮಾಗೆ ಕಾಳನ್ನ ಮಾಡಿ ನೀವು ಯಾವ ರೀತಿ ಪ್ಲಾನ್ ಅನ್ನ ಮಾಡಿದ್ರೋ ಅದೇ ರೀತಿಯಾಗಿನೇ ಎಲ್ಲವನ್ನ ಸಕ್ಸಸ್ ಆಗಿನೇ ಮಾಡಿದೀನಿ. ಸೊ ಭೈರವನ ಕಥೆನವೇ ಕೂಡ ಮುಗ್ದಾಗಿದೆ. ಅಂಡ್ ಎಲ್ಲವನ್ನ ನನ್ನ ತಲೆ ಮೇಲೆನೆ ಹಾಕೊಂಡು ಜೈಲಿಗಾಗಿನವೇ ಕೂಡ ಹೋಗ್ತಿದ್ದೀನಿ. ಬಟ್ ಆದ್ರೆ ಇದ್ರಲ್ಲಿ ಉದಯವನ ಹೆಸರು ಮಾತ್ರ ಹೊರಗಡೆ ಬರ್ಬಾರ್ದು ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ಇದನ್ನ ಕೇಳುವ ಜೀಮಾ ಒಂದು ಕ್ಷಣಕ್ಕೆನೆ ಶಾಕ್ ಆಗ್ತಾಳೆ. ಯಾಕಂದ್ರೆ ಈ ಕುಮಾರ್ ಬಯಸಿದ್ರೆ ಇವಾಗ್ಲೇನೆ ಅವನನ್ನ ಬಿಡಿಸ್ಕೊಂಡು ಹೊರಗಡೆಗೆ ಕರ್ಕೊಂಡು ಬರ್ಬೋದು. ಬಟ್ ಆದ್ರೆ ಇವನು ಏನಕ್ಕೆ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ಅಂತ ಕಾಲ್ ಅನ್ನ ಕಟ್ ಮಾಡ್ತಾಳೆ. ಅಂಡ್ ಇವಾಗ ಆಕ್ಚುಲ್ ಆದ ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾರೆ ನೋಡಿ. ಈ ಜೀಮಾ ಅನ್ನುವ ಲೇಡಿ ಇದ್ದಾಳೆ ಅಲ್ವಾ, ಇವಳು ಸೋಡಾ ಬಾಬು ಮತ್ತೆ ಭೈರಬಾಬುನ ಕಥೆಯನ್ನ ಮುಗಿಸೋದಿಕ್ಕಾಗಿ ಪ್ಲಾನ್ ಅನ್ನ ಮಾಡಿದಾಳೆ. ಅಂಡ್ ಅದಕ್ಕೆ ನಮ್ಮ ಪೂರ್ತಿಯಾದ ಫ್ರೆಂಡ್ ಗಳ ಟೀಮ್ ಅನ್ನೇ ಬೆಳೆಸ್ಕೊಂಡು ಇವಳ ಕೆಲಸವನ್ನ ಈಸಿಯಾಗಿನೇ ಮಾಡ್ಕೊಂಡಿದ್ದಾಳೆ. ಅಂಡ್ ಇವಾಗ ಇಬ್ಬರು ಕಾಂಪಿಟೇಟರ್ ಗಳಿವೆ ಕೂಡ ತೀರೋಗ್ಬಿಟ್ಟಿರೋದ್ರಿಂದ ಈ ಸಂಪೂರ್ಣವಾದ ದಂಧೆಯಲ್ಲಿ ಇವಳೇನೆ ಇವಾಗ ರಾಣಿಯಾಗಿನೇ ಮೆರಿತಾಳೆ. ಹಾಗೆ ಕೆಲವು ವರ್ಷಗಳಾಗ್ಬೇಕಾದ್ರೆ ಕುಮಾರನವೇ ಕೂಡ ಬಿಡುಗಡೆಯನ್ನ ಮಾಡಲಾಗತ್ತೆ. ಆನಂದ್ರ ಅವನವೇ ಕೂಡ ಜೀಮಾ ಅವಳ ಹತ್ರಕ್ಕಾಗಿನೇ ಬಂದು ಇವಳಿಗಾಗಿ ಕೆಲಸ ಮಾಡೋದಿಕ್ಕೆ ಶುರು ಮಾಡ್ಕೋತಾನೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ಉದಯ್ ಅವನನ್ನ ನಾವು ನೋಡ್ಬೇಕಾದ್ರೆ ಸಂಪೂರ್ಣವಾಗಿ ಎಲ್ಲವನ್ನವೇ ಕೂಡ ಬಿಟ್ಟು ಹೊಸ ಜೀವನವನ್ನ ಶುರು ಮಾಡಿ ಕಷ್ಟವನ್ನ ಪಡ್ಬೇಕಾದ್ರೆ ಪೊಲೀಸ್ ಕೆಲಸ ಕೂಡ ಸಿಗುತ್ತೆ. ಆನಂತರ ಇವನಿಗೆ ಇಷ್ಟವಾಗಿರುವ ಆಟ ಅಂದ್ರೆ ಕಬಡ್ಡಿ ಅಲ್ವಾ. ಸೊ ಮತ್ತೊಂದ್ಸಲ ಕಬಡ್ಡಿಯನ್ನ ಶುರು ಮಾಡ್ಕೊಂಡು ಮೈದಾನಕ್ಕೆ ಎಂಟ್ರಿಯನ್ನ ಕೊಡ್ತಾನೆ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಮಾಸ್ ಆಗಿರುವ ಮೂವಿ ಕೂಡ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಏನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನು ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನಮ್ಮ ಹೊಸ ಚಾನೆಲ್ ಆಗಿರೋದ್ರಿಂದ ಸಬ್ಸ್ಕ್ರೈಬ್ ಅನ್ನ ಮಾಡಿ ನಮ್ಗೆ ಸಪೋರ್ಟ್ ಅನ್ನ ಮಾಡಿ. ಸರಿ, ಓಕೆ, ಇಂಥದ್ದೇ ಮಾಸ್ ಆಗಿರುವ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.